ಆಗಿಲ್ಲ ಅಂತ. ಅದಕ್ಕೆ ನನ್ನಲ್ಲಿ ಮೋಮ್ನೆ ಇಲ್ಲ ದುಃಖದ ಲವಲೇಶವು ಇನ್ನು ಅನ್ನುವಂಗ ಇರಬೇಕು. ನನ್ನಲ್ಲಿ ದುಃಖದ ಲವಲೇಶವು ಇಲ್ಲ ಅನ್ನುವಂಗ ಇರಬೇಕು. ಅದಕ್ಕೆ ನನ್ನಲ್ಲಿ ಜನನ ಮರಣಗಳು ಇರುವುದಿಲ್ಲ, ಸುಖ ದುಃಖಗಳು ಲವಲೇಶ ಕೂಡ ಇಲ್ಲ. ಲೇಷ ಅಂದ್ರೆ ಕರ್ಪೂರ ಖಾಲಿ ಆದ ಕೂಡ ಕರ್ಪೂರದ ಕೀಳಗ ಅದ್ರ ವಾಸನೆ ಇರ್ತದೆ, ಅದು ಲವಲೇಶ ಅಂತ ಹೇಳ್ತಾರೆ, ಲವಲೇಶ ಅಂತ. ಮತ್ತ ಜನನ ಮರಣ ರಹಿತ ಕೂಟಸ್ಥ ಏನು ಇದ್ದಾನಲ್ಲ ಅದೇ ನಾನಾಗಿದ್ದೇನೆ. ಮೊಟ್ಟ ಮೊದಲು ಆವಾಸನು ಜನನ ಮರಣಗಳು ನನಗಂತ ತಿಳಿದಿದ್ದ, ಈಗ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿದ್ದರಿಂದ ನಾನು ಜೀವನಲ್ಲ, ಆವಾಸನಲ್ಲ, ಕೂಟಸ್ಥ ಆಗಿದ್ದೇನೆ ಅಂತ. ಈ ರೀತಿ ಕ್ರಾಂತಿಯನ್ನು ನಿವೃತ್ತಿ ಮಾಡಿಕೊಂಡಿನಿ. ಅದಕ್ಕೆ ನಾವು ಅಜನ್ಯ ಅಂತ ತಿಳಿದು ನೋಡಿದ್ರೆ ಸರ್ವ ದುಃಖ ನಿವೃತ್ತಿಯಾಗಿ ಮೋಕ್ಷ ಹೊಂದುತ್ತೀವಿ. 6 ರೀತಿ ವಿಕಾರತೆ ಅದಾವ. ಅವು ಯಾವ ಅಂದ್ರೆ ಅಸ್ಥಿತೆ, ಜಾಯತೆ, ವಿವರ್ತತೆ, ಪರಿಣಯತೆ, ಅಪೇಕ್ಷತೆ. ಇವು 6 ವಿನಶ್ಯತೆ. ಇವು 6 ನಾನು ಜನ್ಯ ಅಂದ್ರೆ ಈ 6 ವಿಚಾರಗಳು ಉಂಟಾಗ್ತವ, ನಾನು ಅಜನ್ಯ ಅಂದ್ರೆ ಈ 6 ವಿಚಾರಗಳು ನಿವೃತ್ತಿ ಆಗ್ತವ ಅಂತ ಇವತ್ತ ಗುರುಗಳು ನಿನ್ನೆ ದಿವಸ ಪಾಠವನ್ನು ಮುಕ್ತಾಯ ಮಾಡಿದ್ರು. ಇವತ್ತ ಏನ್ ಹೇಳ್ತಾರೆ ಆಲಿಸೋಣ ಅಂತ ಹೇಳ್ತಾ ಈ ಒಂದು ಗುರುಗಳು ನಿನ್ನೆ ಹೇಳಿದ ಪಾಠದ ಮುಖ್ಯಾಂಶಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಗಂಗಾಧರ ಗುರುಗಳು 2 ಗುರುಗಳು ಈಗ ದೋಷ ದರ್ಶನ ಯಾರಿಗೆ ಆಗ್ತದೆ ಅದನ್ನು ಮುಂದೆ ಹೇಳಿ. ದೋಷ ದರ್ಶನ ಗುರುಗಳು, ದೋಷ ದರ್ಶನ ಎಲ್ಲರಿಗೂ ಆಗುದಿಲ್ಲ. ಏನು ಎಲ್ಲರಿಗೂ ಆಗಿದ್ರೆ ಎಲ್ಲರೂ ಸತ್ಸಂಗಕ್ಕೆ ಬರ್ತಿದ್ರು. ದೋಷ ದರ್ಶನ ಯಾರಿಗೆ ಆಗ್ತದ್ದು? ಇದಕ್ಕೆ ಏನಾದ್ರೂ ಒಂದು ಬಲಿಷ್ಠವಾದ ಕಾರಣ ಇರಬೇಕಲ್ಲ. ಯಾರು ಈ ಪ್ರಪಂಚದ ಮೇಲೆ ನಿರ್ಲಕ್ಷ್ಯ ಆಗ್ತದ ಅಂದ್ರೆ ದೇಶಿಕಂತ ಈ ಪ್ರಪಂಚದೊಳಗೆ ಏನೋ ಇಲ್ಲಪ್ಪ ಅಂತ ತಿಳ್ಕೊಂಡು ಯಾವಾಗ ಅವನಿಗೆ ತಲೆಗೆ ಬಡಿತಂದ್ರೆ ಅವಾಗ ದೋಷ ದರ್ಶನ ಆಗ್ತದೆ. ತಾನು ಮಾಡಿದಂತ ತಪ್ಪ ಇಲ್ಲಿವರೆಗೆ ನಾ ಏನ್ ಮಾಡಿಕೊಂಡು ಬಂದೀನಿ ಅನ್ನೋದು ಅವ್ನಿಗೆ ಗೊತ್ತಾಗುತ್ತೆ, ಅಂದಾಗ ಅವ್ರ ದೋಷ ದರ್ಶನ ಆಗ್ತದೆ. ಇಲ್ಲಿ ಬರೀ ಕೇಳ್ಕೋದ್ರೆ ದೋಷ ದರ್ಶನ ಆಗೋದಿಲ್ಲ. ಎಲ್ಲರಿಗೂ ಕಟ್ಟ ಕಡೆಗೆ ಈ ಪ್ರಪಂಚ ಹೊಲಸಂತೇಳಿ ದೋಷ ಆಗ್ತದ್ರಿ. ಆಗಿ ಮತ್ತೆ ಇಲ್ಲಿ ದೋಷ ಆಗಿ ಇದ್ದು ಬರುದಿಲ್ಲಲ್ಲ ಸತ್ಸಂಗ. ಅದು ಅವನ ಆಳಕ್ಕೆ ಬರೀ ಬಾಯಿಲೆ ಅಂತ ಅಂದ್ರೆ ಸ್ವಲ್ಪ ಇದ್ರಾಗ ಏನೂ ಇಲ್ಲ ಅಂತ ಹಚ್ತೀವಿ, ಆದ್ರೆ ಮತ್ತ ಅದನ್ನ ಬಿಟ್ಟಿರೋಲ್ಲ ನಾವು. ಆ ಬಿಡುವಂತಹ ದೋಷ ದರ್ಶನ ಆಗ್ಬೇಕು ನಮ್ಗೆ. ಬರೀ ಅವಾಗ ಒಂದು ಕ್ಷಣ ಅಲ್ಲಿಗೆ ವೈರಾಗ್ಯ ತಾಳೆ ಮತ್ತ ಅದರೊಳಗೆ ಇದು ಮಾಡ್ಕೊಂಡು ಕುಂತ್ರ ದೋಷ ದರ್ಶನ ಆದಂಗಿಲ್ಲ. ಪೂರ್ತಿ ವೈರಾಗ್ಯ ಬರಬೇಕು. ನಮಗೂ ವಿವೇಕ ಜಾಗೃತ ಆಗಬೇಕು, ವೈರಾಗ್ಯ ಬರುತ್ತೆ, ಅಂದಾಗ ಅದು ದೋಷ ದರ್ಶನ ಆಗ್ತದೆ. ಇಲ್ಲಿ ನನಗನ್ನಿಸ್ತದ್ರಿ, ಒಂದು ಕರ್ಮದ ಇದೇನಂದ್ರ ಮಲದೋಷ ಬಹಳ ಇತ್ತಂದ್ರ ಅಲ್ಲಿ ದೋಷ ದರ್ಶನನ ಸರಿ ಅಂತ ಹೊಕ್ಕಾದ್ರೆ ಮಲದೋಷ ಬಲಿಷ್ಠ ಇರ್ತಂದ್ರೆ ಮಲದೋಷ, ಕ್ಷೇಪ ದೋಷ, ಅಜ್ಞಾನತಿ ಬಗ್ಗೆ ಅಜ್ಞಾನ ಐತ್ರಿ. ಮಲದೋಷ, ವಿಕ್ಷೇಪ ದೋಷ. ಮಲದೋಷ ಬಹಳ ಬಲಿಷ್ಠ ಇತ್ತಂದ್ರೆ ಮಲದೋಷ ಅಂದ್ರೆ ಪಾಪ ಬಹಳ ಬಲಿಷ್ಠ ಇತ್ತಂದ್ರೆ ದೋಷ ದರ್ಶನ ಆಗುದಿಲ್ಲ. ಆದ್ರೆ ಯಾರಿಗ ಮಲದೋಷ ಈ ಮಲದೋಷ ಹೋಗಿತ್ತಂದ್ರ ದೋಷ ದರ್ಶನ ಕಾಣಕ್ ಶುರು ಮಾಡ್ತಾನ. ದೋಷ ದರ್ಶನ ಯಾವಾಗ ಕಾಣ್ತಾನಂದ್ರ ಮಲದೋಷ ಬಹಳ ಇತ್ತು, ಬಲಿಷ್ಠವಾಗಿತ್ತು ಅಂದ್ರೆ ದೋಷ ದರ್ಶನ ಎಂದೂ ಕಾಣುದಿಲ್ಲ ಅಲ್ಲಿ ಪ್ರಪಂಚದಲ್ಲಿ, ಲೌಕಿಕ ವ್ಯವಹಾರದಲ್ಲಿ. ಅಕಸ್ಮಾತ್ ಅವನ ಮಲದೋಷನ ಎಲ್ಲ ಹೋಗಿತ್ತು ಅಂತಂದ್ರ ಸಾವಕಾಶವಾಗಿ ಇಲ್ಲಿ ಸತ್ಸಂಗದಲ್ಲಿ ಭಾಗವಹಿಸಕ್ ಶುರು ಮಾಡ್ತಾನೆ. ಇದು ಸರಿ ಅಲ್ಲ, ಏನೋ ಇಲ್ಲಿ ಸತ್ಸಂಗಕ್ಕೆ ಬರಾಕ್ ಶುರು ಮಾಡ್ತಾನೆ. ಮಲದೋಷ ಇತ್ತಂದ್ರೆ ಬರಾಕ್ ಸಾಧ್ಯ ಇಲ್ಲ. ಅದೇ ಎಲ್ಲರನ್ನು ಕೆಡ್ಸಾಕತ್ತಿದ್ದ ಮಲದೋಷ, ವಿಕ್ಷೇಪ ದೋಷ. ಮಲದೋಷ, ವಿಕ್ಷೇಪ ದೋಷ ಇಟ್ಕೊಂಡು ಸತ್ಸಂಗಕ್ಕೆ ಬಂದಿದ್ರು ಕೂಡ ರೀ, ಇಲ್ಲಿ ಬಂದ ಮೇಲೆ ನಾ
ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಮಲದೋಷ ಅಂದ್ರೆ ಏನು, ಇದನ್ನ ಹೆಂಗ್ ನಾವು ನಿವೃತ್ತಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತವನ್ನು ಮಾಡಬೇಕು. ಸಂಪೂರ್ಣ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆದಾಗ ಎಲ್ಲ ಮಲದೋಷಗಳು ಹೋಗ್ತಾವ. ಆ ನಿರ್ಮಲ ಚಿತ್ತ ಸಂಪೂರ್ಣ ಆಗಿಲ್ಲ ಅಂದ್ರೆ ಮಲದೋಷ ಹೋಗಿಲ್ಲ ಅಂತ. ಮಲದೋಷ ಇತ್ತಂದ್ರೆ ಇಲ್ಲಿ ಕುಂದ್ರಾಕ ಹಚ್ಚುದಿಲ್ರಿ. ಬಾಳ ಮಲದೋಷ ಇತ್ತು, ವಿಕ್ಷೇಪ ದೋಷ ಇತ್ತು ಅಂದ್ರೆ ಇಲ್ಲಿ ಸತ್ಸಂಗದಲ್ಲಿ ಸ್ವಲ್ಪ ಏನಾದ್ರು ಉದಿತ್ತು ಕುಂದಿರ್ತಾನ್ರಿ. ಕಿಂಚಿತ್ ಮಲದೋಷ ವಿಕ್ಷೇಪ ದೋಷ ಇಲ್ದ ಇತ್ತಂದ್ರ ಅವಾಗ ಅವ್ನು ಸರಿಯಾದ ಅಧಿಕಾರಿ ಸಾಧನದಲ್ಲಿ ಅಜ್ಞಾನ ಅಷ್ಟೇ ಇರ್ತಿತ್ತು. ಅಜ್ಞಾನ ಗುರುಗಳು ನಿವಾರಣೆ ಮಾಡ್ತಾನ, ಸದ್ಗುರುನಾಥನೇ ನಿವಾರಣೆ ಮಾಡ್ತಾನ. ಈ ಆವರಣ ದಿವಸ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಬಂದದ್ದು ಮಲದೋಷ ನಮ್ಗೆ ಸ್ಪಷ್ಟ ದರ್ಶನ ಆಗಬೇಕಾದದ್ದು. ಪ್ರಪಂಚ ವ್ಯವಹಾರದಲ್ಲಿ ಮಲದೋಷ ದರ್ಶನ ಆಗಬೇಕಾಗಿದೆ. ಕೆಲವೊಬ್ರು ಇದ ಸರಿ ಅಂತ ಹೇಳಿ ಆನಂದದಿಂದ ರೊಕ್ಕ ರೂಪಾಯಿ ಆನಂದ ಏದ ಎಲ್ಲ ಇತ್ತು ಸುಖ ಭಾಗ್ಯವನ್ನ ಅನುಭವಿಸ್ತಿರ್ತಾನ. ಅವನು ಏನ್ ಮಾಡ್ತಾನಂದ್ರ ಮಲದೋಷ ಅಲ್ಲೇ ಆನಂದ ಪಡಿತಿರ್ತಾನ. ಅವನು ಅಲ್ಲೇ ಇಲ್ಲಿ ಬರಾಕ ಮಲದೋಷ ವಿಕ್ಷೇಪ ದೋಷ ಎರಡೂ ದರ್ಶನ ಆಯ್ತಂದ್ರ ಇಲ್ಲಿ ದೋಷ ದರ್ಶನ ಕಾಣಕ್ ಶುರು ಮಾಡ್ತಾನ. ಮಲದೋಷ ವಿಕ್ಷೇಪ ದೋಷ ಇತ್ತಂದ್ರೆ ಕಾಣುದಿಲ್ಲ ಅಂತ ಅನಿಸ್ತದೆ. ದೋಷ ಬಹಳ ಮುಖ್ಯ ಅಲ್ರಿ. ಹೌದು, ಕಿಂಚಿತ್ ಮಲದೋಷ ಕಿಂಚಿತ್ ವಿಕ್ಷೇಪ ದೋಷ ಅವನಲ್ಲಿ ಉಳಿದಿರಬಾರ್ದು, ಲವಲೇಶ ಇರಬಾರ್ದು. ಅಂದ್ರೆ ಅದು ದರ್ಶನ ಆಗ್ತದೆ. ಇಲ್ಲಿಕಂದ್ರೆ ಆಗೋದಿಲ್ಲ. ಮಲದೋಷ ಇತ್ತು ಅಂದ್ರೆ ಆಗೋದಿಲ್ಲ, ದರ್ಶನ ಆಗುದಿಲ್ರಿ. ಅದೇ ಮಲದೋಷ ಇತ್ತಂದ್ರೆ ದರ್ಶನ ಆಗುದಿಲ್ಲ, ದೋಷ ದರ್ಶನ ಆಗುದಿಲ್ಲ. ಅದ ಸರಿ ಅಂತಂದ್ರೆ ನಾ ಮಾಡೋದು ಸರಿ, ನನ್ನ ವ್ಯವಹಾರನ ಸರಿ, ಅದ ಇದ ಅಂತ ಅಲ್ಲೇ ಕೂತ್ಬಿಡ್ತಾರ. ನಾವು ಎದ್ದು ಬರೋದಿಲ್ಲ. ನೀವು ನಾವು ಬೇಕಾದ್ರೆ ತೆಗಿಯಾದ್ರೂ ಬರೋದಿಲ್ಲ. ಕಲ್ಯಾಣ ಗುರುಗಳು ಬರೀ ಅಂತ ಕಲ್ಲು ಉಗಿದ್ರು ಬರೋದಿಲ್ಲ. ಅದ ನೋವು ಅನಿಸ್ತದೆ. ಆದ್ರೆ ಎರಡನೇ ಸಲ ಮನದೋಷ ಹೋತು ಅಂದ್ರ ಅಲ್ಲಿ ಅವ ಸತ್ಸಂಗ ಸರಿಯಾಗಿ ಬರಕ್ ಶುರು ಮಾಡ್ತಾರೆ. ಇದು ಬಹಳ ಮುಖ್ಯ ಅದ್ರಿ. ಮನದೋಷ ಇದು ದೋಷ ದರ್ಶನ ಕಾಣೋದು ಬಹಳ ಮುಖ್ಯ ಅದ ಈ ಪಾಠದಲ್ಲಿ. ಸಂಪೂರ್ಣ ಅಜ್ಞಾನದೊಳಗೆ ಯಾವಿರ್ತಾನ ಅವ ಇಲ್ಲಿ ಬರಕ್ ಹೋಗೋದಿಲ್ಲ. ಪರೋಕ್ಷ ಜ್ಞಾನ ಆಗಿತ್ತು ಅಂದ್ರೆ ಅವ ಬರ್ತಾನ. ಇಲ್ಲಿ ಬಂದ ಮೇಲೆ ಅವನಿಗೆ ಗೊತ್ತಾಗ್ತದ ಮಲದೋಷ ಅಂದ್ರೆ ಏನು, ಇದನ್ನ ಹೆಂಗ್ ನಿವೃತ್ತಿ ಮಾಡ್ಕೊಳ್ಬೇಕು ಅಂತ. ಅದು ಗೊತ್ತಾದ ಮೇಲೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಅಂತಃಕರಣ ನಿಶ್ಚಲ ಚಿತ್ತ ನಿರ್ಮಲ ಚಿತ್ತ ಮಾಡ್ಕೊಂಡಿಕಂದ್ರೆ ಎಲ್ಲಾ ಮಲದೋಷಗಳನ್ನ ಕಳ್ಕೊಂಡ ಅಂದ್ರೆ ಮುಂದೆ ಇದ್ರ ಕಾಲ್ ಊರ್ತಾನ, ನೆಲೆ ಊರ್ತಾನ, ಇದನ್ನ ಇದಾಗ್ತದೆ. ಇಲ್ಲಿಕಂದ್ರೆ ಅವಾಗ ಆಗೋದೇ ಇಲ್ಲ. ಚಿತ್ತ ಚಂಚಲ ಉಳಿತಂದ್ರೆ ಆಗೋದೇ ಇಲ್ಲ. ಅದು ಅಂತಃಕರಣ ಶುದ್ಧದ. ಆ ಅಂತಃಕರಣ ಲವಲೇಶವು ಏನು ಗಾಲಿ ಮಲದೋಷ ಅನ್ನೋದು ಇದೇಬಾರ್ದು ಅಂದ್ರೆ ದರ್ಶನ ಆಗ್ತದೆ. ಅಂತಃಕರಣ ಶುದ್ಧ ಇರ್ತದ. ಅಂತಃಕರಣ ಶುದ್ಧ ಇತ್ತಂದ್ರೆ ಮಲದೋಷ ಕಾಣಕ್ ಶುರು ಮಾಡ್ತಾನೆ. ಪ್ರಪಂಚ ಅವರೆಲ್ಲ ಇದು ಅನಿತ್ಯತೆ ದುಃಖದಾಯಕ ಅನ್ನೋದು ಕಾಣಕ್ ಶುರು ಮಾಡ್ತಾನೆ. ಇವು ಎರಡು ಮಲದೋಷ ವಿಕ್ಷೇಪ ದೋಷ ಇಟ್ಟುಕೊಂಡು ನಾವು ಏನಾರ ಈ ಪ್ರಪಂಚದಲ್ಲಿ ದುಃಖವನ್ನ ಕಾಣುದಿಲ್ಲ. ದೋಷ ಇಟ್ಕೊಂಡಂದ್ರೆ ದುಃಖ ಕಾಣುದಿಲ್ಲ. ಮಲದೋಷ ದುಃಖ ಕಾಣ್ತಾನ. ಮಲದೋಷ ಇದ್ರೆ ದುಃಖ ಕಾಣ್ತಾನ. ಮಲದೋಷ ಅಂದೇನು, ಹೊಲದೊಳಗೆ ಕಸ ಬೆಳೆದಿರ್ತದ. ಕಸ ಇದ್ದಂಗ ಅದು. ಆ ಕಸ ಎಲ್ಲ ಸ್ವಚ್ಛ ಆಗ್ಬೇಕು. ಸ್ವಚ್ಛ ಆದಾಗ ನಾವು ಏನ್ ಬಿತ್ತಿದ್ರೆ ಅಲ್ಲಿ ಬೀಜ ಮೊಳಕೆ ಹೊಡಿತದ, ಮುಂದ ಬೆಳಿ ದೊಡ್ಡದಾಗ್ತದ. ಮತ್ತೆ ಕಸ ತೆಗಿಲಾರ್ದೆ ನಾವು ಬಿತ್ತಿದ್ವಿ ಅಂದ್ರೆ ಬೀಜ ಮೊಳಕೆ ಹೊಡಿತದ, ಆಗ ಅದು ಫಲ ಕೊಡೋದಿಲ್ಲ. ಸರಿಯಾಗಿ ಫಲ ಕೊಡೋದು. ಬಂದು ಕೂತ್ರು ಅಲ್ಲಿ ಸದ್ಗುರುನಾಥನ ಅಮೃತ ವಾಣಿ ಕೇಳಿದ್ರು ಫಲ ಸಿಗುದಿಲ್ಲ. ಅಲ್ಲಿ ದೋಷಿತ್ತಂದ್ರೆ ಫಲ ಸಿಗುದಿಲ್ಲ, ಬೀಜನ ಆಗುದಿಲ್ಲ. ನೆಟ್ಗೆ ಅವರು ಹೇಳಿದ್ದನ್ನ ವಿಪರೀತವಾಗಿ ತಿಳ್ಕೊಳ್ಳೋದು ಚಾಲು ಮಾಡ್ತಾರೆ. ಅಲ್ಲಿ ಮಲದೋಷ ವಿಕ್ಷೇಪ ದೋಷ ಇತ್ತು, ಸದ್ಗುರುನಾಥನ ವಾಣಿ ನಾವು ಕೇಳ್ತು ಅಂದ್ರ ಒಟ್ಟ ಅಲ್ಲಿ ನಮ್ಮ ಫಲಾನ ಸಿಗುದಿಲ್ರಿ. ಈಗ ಹೊಲದಾಗ ನೀವು ಕಸದಾಗ ಬಿತ್ತಿ ಬಂದ್ರೆ ಫಲ ಇಲ್ಲಿ ಸಿಗದ್ರಿ. ಮೊದಲು ಕ್ಷೇತ್ರ ಹಸನ ಆಗ್ಬೇಕಲ್ಲ.
नमः। जो सुख नित्य प्रकाश विभु नाम रूप आधार मति न लखै जिहि मति लखै सो मई शुद्ध अपार अब्धि अपार स्वरूप मम लहरी विष्णु महेश विधि रवि चंदा वरुण यम शक्ति धनेश गणेश ज्या कृपालु सर्वज्ञ को हिय धारत मुनिधान ताको उपादितै मोमयि नित्याभान पैदिहि जानै बिन जगत मनहु जेवरि साम न सैबु जग जगदीहि लहै सोहम आपे आप बोध चाहि जाको सुकृति भजत राम निष्काम सो मेरु है आत्माम काकू करु प्रणाम सो मेरु है आत्माम काकू करु प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಕ್ಷಣಾತ್ಮ ತುಂಬಾ ಧನ್ಯವಾದಗಳು. ಬ್ರಹ್ಮಣಿ ಆದಂತ ನಾಗರತ್ನವರು ಇದು ಗೌರವಂತಾಯರು ಮತ್ತು ನಿರ್ದೇಶ ರೂಪ ಮಂಗಲವನ್ನು ಸುಸ್ತಾರವಾಗಿ ನುಡಿಸಿದ್ರು. ಅವರಿಗೆ ಉತ್ಪೂರ್ಣವಾದಂತಹ ಅಭಿನಂದನೆ. ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಮೋಕ್ಷದ ವಿಚಾರದ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ದೋಷ ದರ್ಶನ ಎಂಥವ್ರಿಗೆ ಆಗ್ತದ? ಒಳ್ಳೆ ಪ್ರಶ್ನೆ. ಅದಕ್ಕೆ ದೃಷ್ಟಾಂತ ಸಮೇತ ಹೇಳಬೇಕಂದ್ರೆ ಇಬ್ಬರು ಮಿತ್ರರು ಏನ್ ಮಾಡ್ಲಕತ್ತಾರ ಅಂತಂದ್ರ ಸಾಯಂಕಾಲ ರಿಫ್ರೆಶ್ಮೆಂಟ್ ಏನ್ ಮಾಡ್ತಾರ? ಸಾಯಂಕಾಲ ಟೀ ಟೈಮ್ ಅಂತಾರ. ಒಬ್ಬವ ಟೀ ಕುಡಿಲಕತ್ತಾನ, ಇನ್ನೊಬ್ಬವ ಹಾಲು ಕುಡಿಲಕತ್ತಾನ. ಅವ ಚಹಾ ಕುಡಿಯಂಗಿಲ್ಲ, ನಾ ಹಾಲು ಕುಡಿತೀನಿ ಅಂತ ರಸ್ತೆ ಪಕ್ಕದಲ್ಲಿ
ಒಂದು ಹೋಟೆಲ್, ಫುಟ್ಪಾತ್ ಹೋಟೆಲ್ ಮೇಲೆ ಕೂತಾರೆ ಇಬ್ರು. ಒಬ್ಬರು ಚಾ ಕುಡ್ಕೋತ್ ಕೂತಾರ, ಒಬ್ಬರು ಹಾಲು ಕುಡ್ಕೋತ್ ಕೂತಾರ. ಆ ರಸ್ತೆಯಿಂದ ಒಂದು ಟಿಪ್ಪರ್ ಲಾರಿನೋ ಬರ್ರ ಅಂತ ಹೋಗ್ಬಿಡ್ತು, ಧೂಳು ಎಬ್ಬಿಸಿಬಿಡ್ತು. ಆ ಧೂಳು ಏನಾಯ್ತು, ಇವ್ರು ಕುಡಿಯುವ ಹಾಲಿನಾಗ ಚಾದಾಗ ಬಿತ್ತವು. ಈಗ ಧೂಳು ಬಿದ್ದದ್ದು ಯಾರಿಗೆ ಕಾಣಿಸ್ತದ? ತಮ್ಮ ಕಪ್ಪಿನಾಗ ಧೂಳು ಬಿದ್ದದ್ದು ಯಾರಿಗೆ ಗೊತ್ತಾಗ್ತದ? ಚಾ ಕುಡಿಯೋನಿಗೆ ಗೊತ್ತಾಗ್ತದೇನ್ರಿ ಚಾದಾಗ ಧೂಳು ಬಿದ್ದದ್ದು? ಹಾಲು ಕುಡಿಯೋನಿಗೆ ಗೊತ್ತಾಗ್ತು. ಹಾಲಿನಾಗ ಧೂಳು ಬಿದ್ದದ್ದು ಹಾಲು ಕುಡಿಯೋನಿಗೆ ಗೊತ್ತಾಗ್ತದ. ಚಾದಾಗ ಧೂಳು ಬಿದ್ದದ್ದು ಚಾ ಕುಡಿಯೋನಿಗೆ ಗೊತ್ತಾಗಲ್ಲ. ಯಾಕೆ ಹಂಗಾಕಾಯ್ತು? ನಿಶುಭ್ರ. ಚಾದ ಬಣ್ಣ ಧೂಳಿನ ಬಣ್ಣ ಒಂದೇ ಇದ್ದಾಗ ಗೊತ್ತಾಗಲ್ಲ. ಯಾವಾಗ ಶುಭ್ರ ಆಗ್ತದ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆಯಲ್ಲಿ ಯಾರು ತೊಡಗಿರ್ತಾರ ಅವರಿಗೆ ದೋಷ ದರ್ಶನಗಳು. ಯಾರ ನಿರ್ಮಲ ಚಿತ್ತ ಇಲ್ಲ, ಯಾರ ನಿಶ್ಚಲ ಚಿತ್ತ ಇಲ್ಲ, ಯಾರ್ದು ಮಲಿನ ಚಿತ್ತ ಆದ, ಯಾರ್ದು ಚಂಚಲ ಚಿತ್ತ ಆದ, ಅವರಿಗೆ ದೋಷ ದರ್ಶನ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಎರಡು ಪ್ರಾಣಿಗಳನ್ನ ನಾವು ಬಳಸ್ತಿರ್ತೀವಿ. ಒಂದು ನಂದಿ, ಇನ್ನ ಒಂದು ಹಂದಿ. ನಂದಿ ಮತ್ತು ಹಂದಿ. ಯಾರೋ ಒಬ್ಬರು ಮಹಾತ್ಮರು, ಬಹಳ ಕರುಣಾ ಹೃದಯ ಉಳ್ಳವರು ಏನ್ ಮಾಡ್ತಾರ, ರೊಜ್ಜಿನೊಳಗ ಹಂದಿ ಬಿದ್ದಿತ್ತಂತ, ಮಕ್ಕೊಂಡಿತ್ತಂತ. ಅದು ಅರೆ 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 ರೇ ಎಷ್ಟು ಚಲೋ ಪ್ರಾಣಿ, ಎಷ್ಟೊಂದು ಮರಿಗಳು ಹಾಕ್ಯದ. ಈ ಮರಿಗಳು ಇದೆಲ್ಲ ಇಷ್ಟು ಹೊಲಸು ರಜ್ಜು ರಾಡಿ ಒಳಗೆ ಮಕ್ಕೊಂಡದಲ್ಲ, ಇದನ್ನ ಸ್ವಚ್ಛ ಮಾಡಮು ಅಂತ ಅದ್ರ ಬಗ್ಗೆ ಕರುಣೆ ತೋರಿ ಅವುಗಳನ್ನ ಹೆಂಗೋ ಉಪಾಯ ಮಾಡಿ ಹಿಡ್ಕೊಂಡು ಹೋಗಿ ಚಲೋ ಸಾಬೂನ್ ಹಚ್ಚಿ ತೊಳೆದು ಒಳ್ಳೆ ಪ್ರಸಾದ ಅಡಿಗೆ ಮಾಡಿ ಅವಕ್ಕ ಊಟ ಬಡಿಸಿದ್ರಂತ. ಊಟ ಮಾಡಿಸಿ ಸಂತೋಷ ಪಟ್ರಂತ. ಒಳ್ಳೆ ಪ್ರಾಣಿಗೆ ನಾವು ಸೇವೆ ಮಾಡಿದೆವು, ಮೂಕ ಪ್ರಾಣಿಗಳು ಗೊತ್ತಾಗಿಲ್ಲ ಪಾಪ, ಹೊಲಸಿನಾಗ ಮಕ್ಕೊಂಡವ, ಅವಕ್ಕ ನಾವು ಚಲೋ ಮಾಡಮ್ಮ ಅಂತ ಚಲೋ ಮಾಡ್ಲಕ್ಕ ಹೋದ್ರು. ಚಲೋ ಮಾಡಿದ್ಮೇಲೆ ಅವು ಏನು ಜಳಕ ಮಾಡಿದ್ವು, ಊಟ ಮಾಡಿದ್ವು. ಆಮೇಲೆ ಇವರು ಮುಂದೆ ತಮ್ಮ ಸಂಚಾರಕ್ಕೆ ತಾವು ಆದರ ಗುರುಗಳು. ಮತ್ತ ಅವು ಎಲ್ಲಿ ಹೋಗಿ ಮಕ್ಕೊಂಡು ಮತ್ತ ಎಲ್ಲಿ ಎತ್ಕೊಂಡು ತಂದಿದ್ರು, ಮತ್ತ ಅದೇ ರೋಜನಾಗ ಹೋಗಿ ಮಕ್ಕೊಂಡ್ಬಿಟ್ಟು. ಯಾಕೆ ಹಂಗಾಯ್ತು? ದೋಷ ದರ್ಶನನೇ ಗೊತ್ತಿಲ್ಲ, ದೋಷ ದರ್ಶನನೇ ಆಗಿಲ್ಲ. ಮಲಿನ ಚಿತ್ತ, ಚಂಚಲ ಚಿತ್ತ ಇಟ್ಕೊಂಡು ನಾಟಕ ಮಾಡಿದ್ರ ದೋಷ ದರ್ಶನ ಆಗಲ್ಲ. ದೋಷ ದರ್ಶನ ಆಗಬೇಕು, ಒರಿಜಿನಲ್ ದೋಷ ದರ್ಶನ ಆಗಬೇಕು. ಅವಕ್ಕ ಹೊಲಸಿನಿಂದ ಹೊರಗೆ ಎತ್ಕೊಂಡ್ ಬರ್ಬೇಕಾದ್ರೂ ಅಷ್ಟೇ ಹಿಂಸೆ ಪಡ್ತಾವು. ಅಯ್ಯೋ ಇದಕ್ಕಿಂತ ಚಲೋ ಮತ್ತಿನ್ನೇನದ, ಇದೇ ಬಹಳ ಚಲೋ ಅದ ಅಂತಿರ್ತಾವು. ಇದೇ ಸ್ವರ್ಗ ಅಂತಿರ್ತಾವ. ಒಬ್ಬ ಜ್ಯೋತಿಷ್ಯ, ನಂದಿ ಅನ್ನೋದು ಆಮೇಲೆ ಹೇಳ್ತೀನಿ, ನಂದಿದ ಆಮೇಲೆ ಕೇಳ್ರಿ, ಮತ್ತೆ ನನಗೆ ಅದು ಕನೆಕ್ಷನ್ ತಪ್ತದ. ಇನ್ನೂ ಒಂದು ಹೇಳ್ಬೇಕಾಗ್ಯದ. ಒಬ್ಬ ಜ್ಯೋತಿಷ್ಯ ಒಂದು ಕಡಿದರೆ ಬಾಗಿಲ ಮುಚ್ಚ ಚಳಿ ಬರ್ತಕತ್ತ.
ಆ ಕಡೆದಾರ ಮುಚ್ಚಿ ಈ ಕಡೆದಾರ ಮುಚ್ಚಿ. ಒಬ್ಬ ಜ್ಯೋತಿಷ ತಾನು ಭಾರಿ ಶಾಣೆ ಇದ್ನಂತ, ಭವಿಷ್ಯ ನೋಡ್ಕೊಂಡ ಏನಾಯ್ತು, ಊರ್ ಮಂದಿಗೆ ಸುಳ್ಳು ಹೇಳಿ 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 ಮೋಸ ಮಾಡಿ ಉಷೇಟೆ ಕುಳು ತಿಂದು ಮಾರಮ್ಮಗ ಬಿಟ್ಟು ಕೋಣ ಆದಂಗಾಗಿದ್ನಂತ. ಅವ ತಂದು ನೋಡ್ಕೊಂಡ ಮುಂದಿನ ಜನ್ಮದಾಗ ಏನಾಗಿ ಹುಡ್ತೀನಿ ಅಂತ. ಪಾಪದ ಪಿಂಡ ಮತ್ತದೇನ್ ಮಾಡ್ಬೇಕು? ಜ್ಯೋತಿಷ್ಯ ಕೆಟ್ಟದ್ದಲ್ಲ, ಜ್ಯೋತಿಷ್ಯ ಹೇಳೋರೇನದಾರ ಜನರಿಗೆ ಮೋಸ ಮಾಡ್ತಾರಲ್ಲ ಅವ್ರು ಕೆಟ್ಟವ್ರು. ಜ್ಯೋತಿಷ್ಯ ಶಾಸ್ತ್ರ ನಮ್ಮ ದೇಶದ ಒಂದು ಜ್ಯೋತಿ. ಅದು ಹಗಲು ಎಷ್ಟು ಗಂಟೆಗೆ ಆಗ್ತದ, ರಾತ್ರಿ ಎಷ್ಟು ಗಂಟೆಗೆ ಆಗ್ತದ, ಗ್ರಹಣ ಯಾವಾಗ ಆಗ್ತದ, ಅಮಾವಾಸ್ಯೆ ಯಾವಾಗ ಆಗ್ತದ, ಹುಣ್ಣಿಮೆ ಯಾವಾಗ ಆಗ್ತದ, ಎಲ್ಲಾ ಗ್ರಹಗತಿಗಳ ಬಗ್ಗೆ ಎಲ್ಲ ಕರೆಕ್ಟ್ ಲೆಕ್ಕಾಚಾರ ಬರ್ದಾರಲ್ಲ, ಅದು ಜ್ಯೋತಿಷ್ಯ. ಅದ್ರ ಜೊತೆಗೆ ಇವು ಸೇರ್ಸ್ಯಾರ ನೋಡ್ರಿ, ಏನಾರ ಒಂದು ಆ ಪೀಡೆ ಈ ಪೀಡೆ, ಅದ್ರ ಶಾಂತಿ ಮಾಡ್ತೀವಿ ಇದ್ರ ಶಾಂತಿ ಮಾಡ್ತೀವಿ, ಇವೆಲ್ಲ ಏನ್ ಸೇರ್ಸ್ಯಾರಲ್ಲ ಇವು ಮೋಸದ ಆಟ. ನಮ್ಮ ದೇಶದ ದೊಡ್ಡ ಕಲೆ ಅದು ಜ್ಯೋತಿಷ್ಯ. ಆ ಕಲೆಯ ಜೊತೆಗೆ ಇವು ಬಲಿ ಹೆಣದಾರಲ್ಲ, ಈ ಬಲಿ ಬಹಳ ಡೇಂಜರ್. ಅದು ವಿದ್ಯೆ ಅದು ಬಹಳ ದೊಡ್ಡ ವಿದ್ಯೆ, ಅದು ಜ್ಯೋತಿಷ್ಯ ವಿದ್ಯೆ. ಅದ್ರ ಬಗ್ಗೆ ನಮ್ಗೆ ಗೌರವ ಅದ. ಆದ್ರೆ ಅದನ್ನ ಬಳಸ್ಕೊಂಡು ಇವರು ಜನರಿಗೆ ಮೋಸ ಮಾಡ್ತಾರಲ್ಲ, ಅದು ಅಕ್ಷಮ್ಯ, ಅದು ಪಾಪದ ಕೆಲಸ. ಅದು ಭಯ ಹುಟ್ಟಿಸಿ ಶಾಂತಿ ಮಾಡಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡ್ತಿರ್ತಾರ. ವಾಸ್ತು ಅಂತ ಅದು ಅಂತ ಇದಂತ ಎಲ್ಲ ಕಳನನ್ ಮಕ್ಕಳು ವ್ಯವಹಾರಗಳವೆಲ್ಲ. ಇರ್ಲಿ, ಅದನ್ನು ನಂಬೋರು ಎಲ್ಲಿ ತನ ಇರ್ತಾರ ಅಲ್ಲಿ ತನಕ ನಂಬಿಸೋರು ಇರ್ತಾರ. ಅದು ಏನಾಗದ ಆಗ್ತಿರ್ತದ, ಅವ್ರ ಹಣವರು ಅದೇ ಇದ್ರೆ ಯಾರೇನ್ ಮಾಡ್ಲಿಕ್ಕಾಗ್ತದ. ಇಲ್ಲೇನಾಯ್ತು, ಮುಂದಿನ ಜನ್ಮದಾಗ ಒಂದು ಹಂದಿಯಾಗಿ ಹುಟ್ಟತಾನ ಅಂತ ಬರ್ತದ ಅವನ್ ಜ್ಯೋತಿಷ್ಯ ಅಂದ ಭವಿಷ್ಯ. ಕೆಟ್ಟ ಅಸಹ್ಯ ಅನಿಸ್ತು. ಏನಪ್ಪ ಇಷ್ಟೆಲ್ಲ ನಾವು ಮಂದಿ ಪುರಾಣ ಹೇಳಿ ಪ್ರವಚನ ಹೇಳಿ ಜ್ಯೋತಿಷ್ಯ ಹೇಳಿ ಎಲ್ಲರಿಗೂ ಚಲೋದು ಮಾಡಿ ಹಂದಿಯಾಗಿ ಹುಟ್ಟದ ಏನಿದು, ಹೊಲಸ ಜನ್ಮ ಇದು. ಮತ್ತ ಅದರ ಮುಂದಿನ ಜನ್ಮ ಏನಾಗ್ತೀನಿ, ಈ ದೇಶದ ರಾಜ್ಕುಮಾರ ಆಗಿ ಹುಟ್ಟತಾನ. ಅದಕ್ಕ ಈ ಹಂದಿ ಜನ್ಮ ಇದನ್ನ ಜನ್ಮ ತಾಳಿ ಬಹಳ ದಿವಸ ಇದ್ರಾಗ ಇರೋದು ಬೇಡ. ಆದಷ್ಟು ಬೇಗ ಆ ಜನ್ಮದಿಂದ ಮುಕ್ತಾಗಿ ರಾಜ್ಕುಮಾರ್ ಆಗಮ್ಮ ಅಂತೇಳಿ ಅದಕ್ಕೆ ಏನು ಉಪಾಯ ಮಾಡಿದ್ನಂದ್ರ, ಮಗನಿಗೆ ಕರೆದ್ನಂತ. ನಾನ್ ಜ್ಯೋತಿಷ್ಯದಾಗ ಹಿಂಗ್ ಬಂದದ್ ನೋಡಪ್ಪ, ಮುಂದಿನ ಜನ್ಮದಾಗ ಹಿಂಗ್ ಹಂದಿಯಾಗಿ ಬಿಡ್ತೀನಿ, ಇಂಥ ಜಾಗ ಇಂಥ ದೇಶ ಇಂಥ ಕಾಲ ನೀನು ಹೇಳ್ತೀನಿ, ಇದೊಂದು ಬಂದೂಕು ತಗೋ. ಯಾವಾಗ ನೀನು ಆ ಸಮಯ ಬಂತು ಅಂದ್ರ ಹೋಗಿ ಅಂತಲ್ಲಿ ನಾನು ಜಗ್ಗಿ ಹಂದಿ ಪೀಳಿಗೆ 16 ಮರಿ ಹಾಕೊಂಡು ಒಂದು ರಾಡಿ ಒಳಗೆ ಘಟಾರ್ನಾಗ ಮಲ್ಕೊಂಡಿರ್ತೀನಿ. ನೀ ನನ್ಗೇನ್ ಮಾಡಬೇಕು, ಇದರಿಂದ ಶೂಟ್ ಮಾಡಿಬಿಡ್ಬೇಕ. ಹಂದಿನ ಶೂಟ್ ಮಾಡಿದಂದ್ರೆ ನಾ ಮುಂದಿನ ಜನ್ಮದಾಗ ಏನಾಗ್ತೀನಿ, ರಾಜ್ಕುಮಾರ್ ಆಗಿಬಿಡ್ತೀನಿ. ಎದಕ್ ಬಿಡಪ್ಪ, ಇರ್ಲಿ ಬಿಡಪ್ಪ ಅಂತಾನ. ಇಲ್ಲ ನೀನ್ ಇದು ಮಾಡಬೇಕು, ನನ್ನ ಮಗ ಅಂತಂದ್ಮೇಲೆ ಇದು ನಿನ್ ಕರ್ತವ್ಯ ಅದ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕನ್ನ. ಆಯ್ತು ಹೇಳ ಬಂದು ಕಿಸ್ಕೊಂಡು ಕುಂದಿರ್ತಾವ. ಆ ಸಮಯ ಆ ಕಾಲ ಎಲ್ಲ ಬಂದಾಗ ಆ ದೇಶಕ್ಕೆ ಹೋಗಿ ಮಗ ಶೂಟ್ ಮಾಡ್ಬೇಕಂತಾನ. ಅವಾಗ ಅದು ಹಂದಿ ಹೇಳ್ತದ, ತಡ್ಕೋರಪ್ಪ ಹೊಡಿಬೇಡ, ಹೊಡಿಬೇಡ. ಹಿಂದೆ ಜ್ಯೋತಿಷ್ಯ ಆದಾಗ ಏನು ಬದುಕು ಮಾಡಿದ್ದೆ ಅದೇ ನನಗೆ ಸ್ವರ್ಗ ಇದ್ದಂಗಿತ್ತು. ಮತ್ತೀಗ ಹಂದಿಯಾಗಿ ಇಲ್ಲೇನು ಗಟಾರ್ನಾಗ ಮಕ್ಕೊಂಡಿನಿ ಆರಾಮ. ಇದು ನನಗೆ ಯಾವ ಸ್ವರ್ಗಕ್ಕಿಂತ ಕಡಿಮೆ ಸುಖ ಏನು ಕೊಡ್ತಾ ಇಲ್ಲ. ಇಲ್ಲಿನೂ ಫಸ್ಟ್ ಕ್ಲಾಸ್ ಆರಾಮದೀನಿ ನಾನು. ಮುಂದಿನ ಜನ್ಮ ರಾಜ್ಕುಮಾರ್ ಜನ್ಮ ಅದು ಹೆಂಗಿರ್ತದ ಯಾವನಿಗೆ ಗೊತ್ತು. ಅದ್ರ ಬಿಡು, ಅದ್ರದ್ದು ಆಮೇಲೆ ನೋಡಮ್ಮ. ಈಗ ಸದ್ಯ ನಮಗೆ ಶೂಟ್ ಮಾಡಬೇಡ. ಈ ಹೊಲಸು ಅಂತ ನಿನಗನ್ಸಿರ್ಬೇಕು, ನನಗ
ಈ ಜನ್ಮಕ್ಕ ಈ ಹೊಲಸೇ ನನಗೆ ಸ್ವರ್ಗ ಅಂತಂದ್ರು. ಯಾಕೆ ಹಂಗಾಯ್ತು? ದೋಷ ದರ್ಶನ ಆಗ್ಲಾರ್ದಕ್ಕ. ದೋಷ ದರ್ಶನ ಆಗ್ಲಾರ್ದ ಜನ್ಮಕ್ಕ ಏನಂತಾರ? ಎದ್ರ ಜನ್ಮ ಅದು? ಹಂದಿ ಜನ್ಮ. ಸ್ವಚ್ಛ ಹಂದಿ ಜನ್ಮದು. ದೋಷ ದರ್ಶನ ಆಗ್ಲಾರ್ದು. ಎಷ್ಟು ಶಾಸ್ತ್ರ ಕೇಳಿನು ಮತ್ತ ಹೋಗಿ ಅಲ್ಲೇ ಮಕ್ಕತ್ತವಲ್ಲ, ಅವ್ರಿಗೆ ಅದೇ ಸಮಸ್ಯೆ. ಅವರು ಲೈಟ್ ತೆಗೀರಿ, ಇಲ್ಲಿ ಇದು ಹಂದಿ ಜನ್ಮಕ್ಕೆ ಏನು ಮಾಡ್ಲಕ್ಕಾಗಂಗಿಲ್ಲ. ಯಾಕಂತಂದ್ರ ಅನಂತ ಜನ್ಮದ ಪುಣ್ಯದ ಫಲ ಇದ್ರ ದೋಷ ದರ್ಶನ ಆಗ್ತದೆ. ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ ಸುಮ್ಮನೆ ಆಗಂಗಿಲ್ಲ. ಅನಂತ ಜನ್ಮದ ಪುಣ್ಯದ ಫಲ. ಅದಕ್ಕೆ ನಿಜಗುಣ ಶಿವಯೋಗಿಗಳ ತರ ಪುಣ್ಯವನೇ ಮಾಡು, ಪುಣ್ಯವನೇ ಮಾಡು, ಪುಣ್ಯವನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು, ದುರಿತ ಕರ್ಮವನ್ನು ಅಲ್ಲದಿರು. ಬರೇ ಪುಣ್ಯ ಮಾಡ್ಕೋತಿರು, ಪುಣ್ಯ ಮಾಡ್ಕೋತಿರು, ಪಾಪದ ಕೆಲಸ ಮಾಡ್ಲಕ್ ಹೋಗ್ಬೇಡ. ಪುಣ್ಯ ಮಾಡೋಣ ಏನ್ ಮಾಡ್ತಾರ? ಎಲ್ಲಿದರೆ ಲಂಚ ತಿಂದದ್ದು, ಎಲ್ಲರೆ ಭ್ರಷ್ಟಾಚಾರ ಮಾಡಿದ್ದು ತಂದಿಕೆ ಯಾರಿಗಾರೆ ಊಟಕ್ಕೆ ಹಾಕೋದು, ದೊಡ್ಡ ದಾನಿ ಅನಿಸ್ಕೊಳ್ಳೋದು ಎಲ್ಲ ಪಾಪಿಷ್ಟ್ರ ಕೆಲಸನೇ ಅವು. ಅಸತ್ಯ ಅಶುದ್ಧವಾದ ಗಳಿಕೆಯಿಂದ ಮಾಡಿದ ದಾಸೋಹ ದಾಸೋಹನೇ ಅಲ್ಲವು. ಸತ್ಯ ಶುದ್ಧ ಕಾಯಕ ಮಾಡಿ ಬಂದದ್ದರಲ್ಲಿ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಒಕ್ಕುದ ಮಿಕ್ಕುದ ಸ್ವೀಕರಿಸಿದ್ದು ಪ್ರಸಾದ ಆಗ್ತದೆ. ಎಲ್ಲರ ಕಳತನ ಮಾಡಿದ್ದು ತಂದು ಯಾರ್ದಾರ ತಲೆ ಹೊಡೆದ್ ತಂದಿಕೆ ಯಾರಿಗಾರ ಊಟಕ್ಕೆ ಹಾಕಿ ಬಹಳ ದೊಡ್ಡ ಮನುಷ್ಯ ಅನಿಸ್ಕೋತೀನಿ, ಎಲ್ಲಿದ ತಂದು ಎಲ್ಲೇ ಹಾಕ್ತೀನಿ ಅಂತಂದ್ರೆ ಅದು ಪುಣ್ಯದ ಕೆಲಸ ಅಲ್ಲ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಅಂತಂದ್ರೆ ಇದು ಒಂದೇ. ಗುರುವಿನ ಬಳಿ ಹೋಗಿ ಶರಣಾಗತನಾಗಿ ಬ್ರಹ್ಮಜ್ಞಾನ ಶ್ರವಣ ಮಾಡುವುದಕ್ಕಿಂತ ದೊಡ್ಡ ಪುಣ್ಯ ಮತ್ತಿನ್ನೇನೇನೂ ಇಲ್ಲ. ಒಂದನೇ ಪುಣ್ಯ ಮನುಷ್ಯ ಜನ್ಮಕ್ಕೆ ಬಂದದ್ದು. ಯಾವುದರ ಪ್ರಾಣಿ ಪಶು ಪಕ್ಷಿಯಾಗಿದ್ದೇವಂತಂದ್ರ ಇವೆಲ್ಲ ತಿಳಿತಿತ್ತೇನು? ಯಾವ ಪ್ರಾಣಿಗರ ಹೇಳಿದ್ರೆ ತಿಳಿತದೇನ್ರಿ ಇವೆಲ್ಲ? ಬ್ರಹ್ಮಜ್ಞಾನ ಗೊತ್ತಾಗ್ತಿತ್ತ? ಇಲ್ಲ. ಮನುಷ್ಯ ಜನ್ಮಕ್ಕೆ ಬಂದಿವೆ. ಇದು ಒಂದನೇ ಪುಣ್ಯ. ಎರಡನೇ ಪುಣ್ಯ ಏನದಪ್ಪ ಅಂತಂದ್ರೆ ಸಜ್ಜನರ ಸಂಘ ಸಿಗೋದು ಎರಡನೇ ಪುಣ್ಯ. ಪಾಪಿಷ್ಟ್ರಿಗೆ ಸಜ್ಜನರ ಸಂಘ ಸಿಗಲ್ಲ. ದುರ್ಜನರ ಸಂಘದಾಗೆ ಇದ್ದು ಆ ದುರ್ಜನರ ಜೊತೆಗೆ ದುಷ್ಟ ಕಾರ್ಯಗಳನ್ನು ಮಾಡಿ ಶಿಕ್ಷೆಗೆ ಗುರಿಯಾಗಿ ಸರ್ವನಾಶ ಆಗಿ ಹೋಗ್ಬಿಡ್ತಾರೆ. ಸಜ್ಜನರ ಸಂಘದಲ್ಲಿರೋದು ಎರಡನೇ ಪುಣ್ಯ. ಮೂರನೇ ಪುಣ್ಯ ಸಜ್ಜನರ ಸಂಘದಲ್ಲಿದ್ದು ಶ್ರವಣ ಮಾಡಿ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಪೂರ್ಣ, ಯಾವುದು ಅಪೂರ್ಣ, ಯಾವುದು ಸುಖ, ಯಾವುದು ದುಃಖ, ಯಾವುದು ಜ್ಞಾನ, ಯಾವುದು ಅಜ್ಞಾನ ಅಂತೇಳಿ ಏನಿಲ್ಲಿ ವಿವೇಕ ಜಾಗೃತಿ ಮಾಡುವುದಕ್ಕೆ ಏನು ಪ್ರವಚನಗಳು ಮಾಡ್ತಿರ್ತಾರ ಅವುಗಳನ್ನ ಕೇಳಿ 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 ದೋಷ ದರ್ಶನ ಆಗ್ತದವ. ಸುಮ್ಮನೆ ಆಗಂಗಿಲ್ಲ. ದೋಷ ದರ್ಶನ ಆಗ್ಬೇಕಾದ್ರೆ ವಿವೇಕ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಆಗಿ ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಳ್ಳಬೇಕನ್ನೋದೇ ದೋಷ ದರ್ಶನ. ಮುಂದೆ ವಿವೇಕ ಜಾಗೃತ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಇದ್ದವ್ರ ಬಲ್ಲಿ ಆಗ್ತದೆ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಯಾರಲ್ಲಿ ಆತಂದ್ರೆ ಶ್ರವಣ ಮಾಡೋರ್ ಬಲ್ಲಿ, ಗುರುವಿನ ಬಳಿ ಶರಣಾಗತನಾಗಿ ಏನ್ ಮಾಡ್ಬೇಕು? ಸಮಗ್ರ ಶರಣಾಗತಿ, ಸತತ ಪ್ರಯತ್ನ, ಮತ್ತೇನು ಒಟ್ಟು 4 ಐಟಮ್ ಅದಾವ. ಅಭಿಪ್ಸೆ, ನಾನು ಉದ್ಧಾರ ಆಗಬೇಕು, ನಾನು ಮೋಕ್ಷ ಹೊಂದಬೇಕು, ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಪರಮಗತಿಯನ್ನ ಹೊಂದಬೇಕು ಅನ್ನುವಂತ ಅತ್ಯಂತ ಉತ್ಕಟವಾದ, ಅತ್ಯಂತ ಶ್ರೇಷ್ಠವಾದ ಏನ್ ಮಾಡಬೇಕು?
ಜೀವನದ ಉದ್ದೇಶವನ್ನು ಹೊಂದಿರಬೇಕು, ಅಭಿಪ್ಸೆಯನ್ನ ಹೊಂದಿರಬೇಕು. ತಿಳಿತ್ರ? ಅಭಿಪ್ಸೆ ಗುರುವಿನ ಬಳಿ ಸಮಗ್ರ ಶರಣಾಗತಿ, ಮತ್ತೆ ಸತತ ಪ್ರಯತ್ನ. ಯಾರಲ್ಲಿ ಈ ಶರಣಾಗತಿ ಇಲ್ಲ, ಯಾರಲ್ಲಿ ಅಭಿಪ್ಸೆ ಇಲ್ಲ, ಅವರು ಮತ್ತ ಒಳ್ಳೆ ಹೋಗಿ ಎಲ್ಲಿ ಮಕ್ಕೋತಾರ? ಹಂದಿ ಜನ್ಮ. ಮತ್ತ ಅದೇನ್ ಮಾಡ್ಬೇಕು? ಎಲ್ಲಿ ಹೋಗಿ ಮಕ್ಕೋಬೇಕು ಅಲ್ಲೇ ಮಕ್ಕೋತದ. ಅದರ ಸ್ವರ್ಗ, ಅದರ ಸ್ವರ್ಗ ಆಗಿರ್ತದ. ಅದಕ್ಕೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಂದಿ ಅಂತಂದ್ರ ಇದು ಎತ್ತ, ಆಕಳ, ಹೋರಿ ಅವು ಏನದವಲ್ಲ, ಆ ಆಕಳದ ಜಾತಿ ಏನದವಲ್ಲ, ಅವು ನೀರ್ ಕುಡಿಲಕ್ ಕರ್ಕೊಂಡೋರಿ, ಎಮ್ಮಿಗೆ ನೀರ್ ಕುಡಿಲಕ್ ಕರ್ಕೊಂಡೋರಿ, ಎತ್ತು ಆಕಳುಗಳಿಗೆ ನೀರ್ ಕುಡಿಲಕ್ ಕರ್ಕೊಂಡೋರಿ, ಎಮ್ಮಿ ಕೋಣಗಳಿಗೆ ನೀರ್ ಕುಡಿಲಕ್ ಕರ್ಕೊಂಡೋರಿ. ಅವು ನೋಡ್ರಿ, ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಅವಕ್ಕೇನ್ ಯಾರು ಕಲ್ಸಿರಂಗಿಲ್ಲ. ಸ್ವಭಾವತಃ ಏನ್ ಬಂದಿರ್ತದ, ಎಮ್ಮಿ ಕರ್ಕೊಂಡು ಹೋದ ಕೂಡ್ಲೆ ಎಮ್ಮಿ ಸೀದಾ ಹೋಗಿ ಕುಡಿಯ ನೀರೊಳಗೆ ಕಾಲಿಟ್ಟು ಬಿಡ್ತದ. ಕಾಲಿಟ್ಟು ಒಳಗೆ ಹೊಕ್ಕತ್ತದ. ಒಳಗೆ ಹೊಕ್ಕ ಕೂಡ್ಲೇನೆ ಚಲೋ ಸ್ವಚ್ಛ ನೀರೇನತ್ತವ, ರಾಡಿ ಹೇಳ್ತಾವ. ಅವಾಗ ಅದು ಕುಡಿತದ. ಆದ್ರೆ ಎತ್ತೇನ್ ಮಾಡ್ತದ? ದೂರ ನಿಂತು ಗೋಣು ಚಾಚಿ ನೀರು ಕುಡಿತದ. ನೋಡಿರೋ ಇಲ್ಲ ನೀವು? ಎತ್ತುಗಳಿಗೆ ನೀರು ಕುಡಿಸೋದು, ಎಮ್ಮಿಗಳಿಗೆ ನೀರು ಕುಡಿಸೋದು ನೋಡ್ರಿ ಹೋಗಿ. ಎಮ್ಮಿ ಪೂರ್ತಿ ನೀರೊಳಗೆ ಹೊಕ್ಕತ್ತದ. ಎತ್ತಂಗ್ ನೀರಾಗ ಹೊಕ್ಕೊಳ್ಳಂಗಿಲ್ಲ. ದೂರ ನಿಂತು ತಿಳಿಯಾದ ನೀರು ಕುಡಿದು ಬರ್ತದದು. ಅವಕ್ಕೇನು ಯಾರು ಕಲ್ಸಿರಂಗಿಲ್ಲ. ದಂಡಿಗೆ ನಿಂತು ನೀರು ಕುಡಿತದ, ಗೋಣ ಚಾಚಿ ನೀರು ಕುಡಿತದದು. ಇದು ಗೋಣೆ ಚಾಚಂಗಿಲ್ಲ. ಗೋಣೆಲ್ಲ ಹತ್ತಿಟ್ಕೊಂಡು ಸೀದಾ ಕಾಲೇ ಮುಂದೆ ಮಾಡ್ಕೊಂಡು ಕಾಲ ಹೋಗಿ ಅದ್ರಾಗ ಹಾಕಿ ನೀರೆಲ್ಲ ರೆಡಿ ಮಾಡ್ಕೊಂಡು ಕುಡಿತದದು ಎಮ್ಮೆ. ಮತ್ತೇನ್ ಮಾಡ್ತದ? ಅಕಸ್ಮಾತ್ ಎಮ್ಮಿ ಕೆಸರಾಗ ನೀರಾಗ ಅದೆಲ್ಲರ ಬಿತ್ತು ಅಂತಂದ್ರೆ ಅದು ಆರಾಮ ಕೆರೆಯಾಗ ಬಿದ್ದಿರ್ತದೆ. ಎಮ್ಮಿ ಕೆರೆಗೆ ಹೋಗಿ ಎಮ್ಮೆ ಮಸ್ತ್ ಆರಾಮ ಮಕ್ಕೋತಿರ್ತದೆ. ಆದ್ರೆ ಇವು ಆಕಳುಗಳು ಇವು ಎಲ್ಲರ ಹಿಂಗ ಕೆಸರಾಗ ನೀರಾಗ ಬಿದ್ದು ಒಳ್ಳೆಡಿದ್ ನೋಡಿರೇನು? ಎಲ್ಲರ ಅವು ಸ್ವಚ್ಛ ಇರ್ತಾವ, ಡ್ರೈ ಇರ್ತಾವ. ಅವು ನೀರೊಳಗೆ ಎಂದೂ ಬೀಳಂಗಿಲ್ಲ ಎಲ್ಲಿ ಹೋಗಿ. ನಾವು ಹೋಗಿ ತೊಳಿಬೇಕಷ್ಟೇ. ಅವು ಅಷ್ಟು ಶುಭ್ರ ಇರ್ತಾವ. ಅಕಸ್ಮಾತ್ ಅವು ಏನಾರ ಬಿದ್ದಿದ್ದು ಅಂತಂದ್ರ ಎದ್ದು ಯಾವಾಗ ಹೊರಗೆ ಬರಲಿ ಎದ್ದು ಬಡದಾಡ್ತಿರ್ತಾವ. ಅದ್ರೊಳಗೆ ಉಳಿಲಕ್ಕ ಇಷ್ಟಪಡಂಗಿಲ್ಲ ಅವು. ಎದ್ದು ಯಾವಾಗ ಹೊರಗೆ ಬರಲಿ ಅಂತ ಇರ್ತಾರೆ. ರೋಜನಾಗಿ ಬಿದ್ದದ್ದು ಎತ್ತ ನಂದಿಯನ್ನ ನೀವು ಎತ್ತಿ ತಂದು, ರೊಜ್ಜಿನೊಳಗ ಬಿದ್ದ ನಂದಿಯನ್ನ ಎತ್ತಿ ತಂದು ಏನ್ ಮಾಡ್ತೀರಿ? ತೊಳೆದ್ರಿ ಅಂತಂದ್ರೆ, ಹೊಲಸಾಗ್ಯದತ್ತ ಅದನ್ನ ತೊಳೆದ್ರಿ ಅಂತಂದ್ರೆ ಅದು ಒಳ್ಳೆ ಹೋಗಿ ಮಕ್ಕೋತದೇನ್ರಿ ಮತ್ತೆ ರೊಜ್ಜಿನಾಗ? ಹೊಳ್ಳಿ ಹೋಗಿ ಮತ್ತೆ ರೊಜ್ಜಿನಾಗ ಮಕ್ಕೋತದ? ಹೊರಗೆ ಉಳಿತದ? ಅದರಲ್ಲಿಂದ ದೂರ ಉಳಿತದ ಹೊಲಸಿನಾಗಿಂದ. ಅದಕ್ಕ ನಂದಿ ಜನ್ಮ, ಹಂದಿ ಜನ್ಮ ಅಂತ ಎರಡು ಇರ್ತಾವ. ಹಂದಿ ಜನ್ಮ ಇದ್ದದ್ದಕ್ಕ ನಾವು ಗುರುತಿಸಲಾರದೆ ಹೋಗಿ ಅದನ್ನು ಸ್ವಚ್ಛ ಮಾಡಿದೆವು ಅಂತಂದ್ರೆ ನಾವು ಮಾಡಿದ ಪರಿಶ್ರಮ ವೇಸ್ಟ್ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಹಂದಿಗಳನ್ನ ದೂರ ಇಡ್ತೀವಿ. ಇದ್ರೊಳಗೆ ಬರಬೇಡ್ರಿ, ನಂದಿಗಳು ಮಾತ್ರ ಇರ್ರಿ. ಯಾರ್ಯಾರಿಗೆ ಹಂದಿ ಬುದ್ಧಿ ಇರ್ತದೆ ಎಲ್ಲರೂ ಓರಿ ಮೊದಲು. ನಿಮ್ಗೆ ಹೇಳಿದ್ದೆಲ್ಲ ವೇಸ್ಟ್, ಕೇಳಿದ್ದು ನಿಮ್ಮ ಟೈಮ್ ವೇಸ್ಟ್, ಹೇಳಿದ್ದು ನಮ್ಮ ಟೈಮ್ ವೇಸ್ಟ್, ನಮ್ಮ ಶ್ರಮ ವೇಸ್ಟ್. ನಮ್ಮ ಶ್ರಮ ಯಾಕೆ ವೇಸ್ಟ್ ಮಾಡ್ತೀರಿ? ಸುಮ್ಮನೆ ತಲೆ ಹಾಕ್ಬತ್ ಕೂತು ಒಳಗೆ ನಿಮ್ಗೆ ಇನ್ನ ಹಂದಿ ಬುದ್ಧಿ ಹಂಗೆ ಅದ. ನಿಮ್ಗೆ ಏಟ್ ಚಲೋ ಮಾಡಿದ್ರು ಮತ್ತ ಒಳ್ಳೋಗಿ ಅಲ್ಲೇ ಹೊಲಸ್ನಾಗೆ ಬೀಳೋರು. ಅಂತವ್ರಿಗೆ ಬೇಡ, ಇಲ್ಲಿ ಇರಬೇಡ್ರಿ ಅಂತೀವಿ ನಾವು. ಮೊದಲು ಓರಿ. ಯಾರ್ಯಾರದು ಬುದ್ಧಿ ಕೆಟ್ಟದ ಅವರೆಲ್ಲರೂ ಓರಿ ಮೊದಲು.
ಯಾರು ನಿಮ್ಲಿಂದ ಸತ್ಸಂಗ ನಡಿಬೇಕಂತ ಏನಿಲ್ಲ. ಜಗತ್ನಾಗ ಬಹಳ ಕಡೆ ಬಹಳ ಜನ ಹೇಳಕತ್ತಾರ, ನಾ ಹೇಳಿದ್ರೆ ನಡೀತದ, ನೀವು ಕೇಳಿದ್ರೆ ನಡೀತದ ಅಂತ ಅಲ್ಲ. ಪರಮಾತ್ಮನ ಪ್ರಶಂಸೆ ಮಾಡುವುದಕ್ಕೆ ಹುಟ್ಟಿ ಬಂದ ಜನ್ಮ ಅದನ್ನ ಮಾಡ್ಕೋತಿರ್ಬೇಕಷ್ಟೇ ಹೊರತು ಬೇರೆ ಇದನ್ನ ಬಿಟ್ಟು ಬೇರೆ ಏನೋ ಒಂದು ದೊಡ್ಡದು ಘನ ಕಾರ್ಯ ಅಂತೇಳಿ ಮಾಡ್ಲಕ್ ಹೋಗಿ ಪ್ರತಿಷ್ಠೆ ಗೌರವಗಳನ್ನ ಸಂಪಾದಿಸಕ್ಕೆ ಹೋದ್ರ ಅವೆಲ್ಲ ವೇಸ್ಟ್ ಕೆಲಸ, ಫಾಲ್ತು ದಂದಾವು. ಹಿಂಗಾಗಿ ಏನ್ ಮಾಡ್ಬೇಕು, ಸಿದ್ಧಾಂತ ಶಿಖಾಮಣಿ ಒಳಗೆ ಪಿಂಡಸ್ಥಲ ಅಂತ ಫಸ್ಟಿಗೆ ಬರ್ತದೆ. ಪಿಂಡ ಅಂದ್ರೆ ಒಂದೇ, ಜೀವ ಅಂದ್ರೆ ಒಂದೇ. ಜೀವ ಆಗ್ಬೇಕಲ್ಲ, ಪ್ರಾಣಿನೇ ಇದು ಮೊದಲ, ಎಲ್ಲ ಓಸು ಪ್ರಾಣಿಗಳೇ. ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಸಂಬಂಧಪಟ್ಟಂತೆ ಓಸು ಪ್ರಾಣಿಗಳೇ. ಈ ಪ್ರಾಣಿಗೆ ಯಾವಾಗ ವಿವೇಕ ಉದಯ ಆಗಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಹೇಳಿ ಅವನಿಗೆ ಗೊತ್ತಾಗಿ ಸನ್ಮಾರ್ಗದಲ್ಲಿ ನಡಿಲಕ್ಕೆ ಯಾವಾಗ ಚಾಲು ಮಾಡ್ತಾನ ಆವಾಗ ಅವ ಜೀವ ಅನಿಸ್ಕೊತಾನ. ಜೀವ ಅಂದ್ರೆ ಒಂದೇ, ಪಿಂಡ ಅಂದ್ರೆ ಒಂದೇ. ಅವನಿಗೇನಾಗ್ತದ, ಸಾಧನೆ ಹೆಂಗಾಗ್ತದ ಆರಂಭದಲ್ಲಿ ಅಂತಂದ್ರೆ, ಪಿಂಡಸ್ಥಲದೊಳಗೆ ಸಿದ್ಧಾಂತ ಶಿಖಾಮಣಿಯೊಳಗೆ ಒಂದು ಶ್ಲೋಕ ಬರ್ತದೆ, ಬಹುಜನ್ಮ ಕೃತೈ ಪುಣ್ಯೈ. ಹೆಂಗ್ ಹೇಳ್ತಾರೆ ನೋಡ್ರಿ, ಬಹುಜನ್ಮ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲದಿಂದ, ಬಹುಜನ್ಮ ಕೃತೈ ಪುಣ್ಯೈ, ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಏನಾಗ್ತದೆ, ಪ್ರಕ್ಷಿಣೆ ಪಾಪ ಪಂಜರೆ. ಆ ಪಾಪ ಅನ್ನೋದು ಹಿಂದಿನ ಜನ್ಮದಾಗ ಏನು ಮಲದೋಷಗಳು ಇದ್ದು ಅವೆಲ್ಲ ಓಸು ನಾಶ ಆಗಿ ಹೋಗ್ಬಿಡ್ತಾವ. ಪ್ರಕ್ಷಿಣೆ ಪಾಪ ಪಂಜರೆ, ಅವೆಲ್ಲ ನಾಶ ಹೋಗ್ತಾವ. ನಾಶ ಆಗೋದ್ರೆ ಏನಾಗ್ತದ, ಆ ಪಾಪ ಪುಣ್ಯ ಎದ್ರಾಗದವ, ಸ್ಥೂಲ ಶರೀರದಾಗ ಅದಾವ, ಏನ್ ಕೂಟಸ್ಥನೊಳಗದವ, ಎಲ್ಲಿ ಅವ, ಅಂತಃಕರಣದಾಗ ಅದಾವು. ಅಂತಃಕರಣ ಹೊಲಸು ಯಾಕಾಗ್ಯದ, ಪಾಪ ಪುಣ್ಯ ಇದ್ದದ್ದಕ್ಕೆ. ಅದಕ್ಕೆ ಆ ಅಂತಃಕರಣ ಏನಾಗ್ತದ, ಪಾಪ ಪುಣ್ಯಗಳಿರುವ ಕಾರಣ ಅಂತಃಕರಣ ಅಶುದ್ಧವಾಗಿತ್ತು. ಪಾಪ ಎಷ್ಟು ಕೆಟ್ಟದ್ದು, ಪುಣ್ಯನೂ ಅಷ್ಟೇ ಕೆಟ್ಟದ್ದು. ಎರಡು ಪುನರ್ಜನ್ಮಕ್ಕೆ ಕಾರಣಗಳು. ಎಂಥ ಪುಣ್ಯ, ಸಕಾಮ ಕರ್ಮ ಮಾಡಿದ ಪುಣ್ಯ ಪುನರ್ಜನ್ಮಕ್ಕೆ ಕಾರಣ. ನಿಷ್ಕಾಮ ಪುಣ್ಯ ಮಾಡಿದ್ದೇನಾಗ್ತದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದ. ಸಕಾಮ ಪುಣ್ಯ ಮಾಡಿದ್ದೇನಾಗ್ತದ, ಭೋಗ ಭಾಗ್ಯಗಳು ಉಂಟಾಗಿ ಏನಾಗ್ತವ, ಮತ್ತೊಂದು ಜನ್ಮ, ಆ ಪುಣ್ಯವನ್ನು ಅನುಭವಿಸ್ಲಕ್ ಮತ್ತೊಂದು ಜನ್ಮ, ಆ ಪಾಪವನ್ನು ಅನುಭವಿಸ್ಲಕ್ ಮತ್ತೊಂದು ಜನ್ಮ. ಈಗ ಒಬ್ಬ ಕಳ್ಳದನ, ಆ ಕಳ್ಳಗ ಅರೆಸ್ಟ್ ಮಾಡ್ಬೇಕಾಗ್ಯದ. ಅರೆಸ್ಟ್ ಮಾಡ್ಲಕ್ ಬಂದವ್ರ ಬಲ್ಲಿ ಎರಡು ರೀತಿ ಬೇಡಿಗಳದಾವ. ಒಂದನೇ ಬೇಡಿ ಕಬ್ಬಿಣದದ, ಇನ್ನ ಒಂದು ಬಂಗಾರದ್ದದ. ಅವ್ರು ಪೊಲೀಸರು ಕೇಳಕತ್ತಾರ, ನಿನಗ್ ಬಂಗಾರ ಬೇಡಿ ಹಾಕ್ಲೆ ಏನ್ ಕಬ್ಬಿಣದ ಬೇಡಿ ಹಾಕ್ಲೆ ಅಂತ. ಅವನಂತನ ಯಾವ್ದು ಬೇಡಿ ಹಾಕಿದ್ರು ಬೇಡಿನೇ ಅಲ್ರಿ, ನನಗೆ ಬಂಧನ ಕೀಡು ಮಾಡೋದು, ಯಾವ್ದು ಹಾಕಿದ್ರೆ ಅಟ್ಟೆ ಅಂತ. ನಾವು ಪುಣ್ಯ ಅಂದ್ರೆ ಎದ್ರಂಗದದು, ಬಂಗಾರದ ಬೇಡಿ ಇದ್ದಂಗದ. ಪಾಪ ಅಂದ್ರೆ ಕಬ್ಬಿಣ ಬೇಡಿ ಇದ್ದಂಗದ. ಎರಡು ಬಂಧನಕಾರಿನೇ ಅದವು. ಸಕಾಮ ಕರ್ಮ, ಸಕಾಮ ಉಪಾಸನೆ ಮಾಡಿ ಸಂಪಾದಿಸಿದ ಪಾಪ ಪುಣ್ಯಗಳು ಎರಡು ಬಂಧನಕಾರಿ ಅದವು. ನಿಷ್ಕಾಮ ಪುಣ್ಯ, ನಿಷ್ಕಾಮ ಉಪಾಸನೆ ಮಾಡಿದರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಉಂಟಾಗಿ ಮುಂದೆ ಆಧ್ಯಾತ್ಮ ಸಾಧನೆಗೆ ಹೋಗಿ ಏನಾಗ್ತದ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಮನುಷ್ಯ ಜನ್ಮದ ಪರಮಗತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನಾಯ್ತು ಈಗ, ಪ್ರಕ್ಷಿಣೆ ಪಾಪ ಪಂಜರೆ, ಎಲ್ಲ ಪಾಪಗಳು ಸ್ವಚ್ಛ ಅದು ಅಂತಂದ್ರೆ ಏನಾಗ್ತದ, ಅವಾಗ ಪರಿಣಾಮ ಏನು, ರಿಸಲ್ಟ್ ಏನು? ಅಂತಃಕರಣ ಹೊಲಸು ಎದಕ್ಕಾಗಿತ್ತು, ಪಾಪ ಪುಣ್ಯ ಇದ್ದದ್ದಕ್ಕ. ಈಗ ಪಾಪ ಪುಣ್ಯ ಕ್ಷೀಣ ಆಯ್ತು ಪುಣ್ಯ ಕಾರ್ಯಗಳು ಮಾಡುವುದರಿಂದ. ಅಂದ್ರೆ ಎಂತ ಪುಣ್ಯ ಇದೆ, ಶ್ರವಣ ಕಾರ್ಯ, ಶ್ರವಣ ಮನನ ನಿಧಿಧ್ಯಾಸನ,
ಅಭಿಪ್ಸೆ, ಸತತ ಪ್ರಯತ್ನ, ಸಮಗ್ರ ಶರಣಾಗತಿ ಇದೆ ಪುಣ್ಯ. ಏನಾಯ್ತು? ಏನಾಗ್ತದ್ರಿ? ಇದೆಲ್ಲ ಪಾಪ ಪುಣ್ಯ ಇವು ಎರಡು ಕಳ್ಕೊಂಡ್ಮೇಲೆ ಏನಾಗ್ತದ? ಅಂತಃಕರಣ ಹೊಲಸಾಗಿತ್ತು ಪಾಪ ಪುಣ್ಯಗಳಿಂದ. ಈಗ ಪಾಪ ಪುಣ್ಯ ನಷ್ಟ ಮಾಡ್ಕೊಂಡೇವ ಅಂತಂದ್ರೆ ಏನಾಗ್ತದ? ಅದೇ ಮಾತು, ಆ ಮಾತು ಬರಲ್ದಲ್ಲ. ಅಂತಃಕರಣ ಶುದ್ಧ ಆಗ್ಬೇಕಾಗ್ಯದ. ಈಗ ಅದಕ್ಕೇನಂತಾನ? ಶುದ್ಧಾಂತಃಕರಣೋ ದೇಹಿ. ಯಾವನು ಶುದ್ಧಾಂತಃಕರಣ ಆಗ್ತಾನ ದೇಹಿ ಅವನೇ ಪಿಂಡ ಶಬ್ದೇನ ಗೀಯತೆ. ಅವನಿಗೇನಂತೀವಿ? ಪಿಂಡ ಪಿಂಡ ಅಂತ ಕರಿತೀವಿ ಅಂತ. ಜೀವ ಪಿಂಡ. ಪ್ರಾಣಿಗಳಿಗೆ ಜೀವ ಅನಿಸ್ಕೋಬೇಕಾದ್ರೆ ಈ ಅಂತಃಕರಣ ಶುದ್ಧ ಆದ್ರೆ ಅವನು ಜೀವ. ಅಂತಃಕರಣ ಅಶುದ್ಧ ಇತ್ತು ಅಂತಂದ್ರೆ ಪ್ರಾಣಿ ಅಷ್ಟೇ, ಮತ್ತಿನ್ನೇನಿಲ್ಲ. ಶುದ್ಧ ಆದಂಗ ನಾಟಕ ಮಾಡಿದರೂ ಸಹಿತ ಒಂದು ಕಡೆ ಎಲ್ಲರೇ ತನ್ನ ಅಶುದ್ಧಿ ತೋರಿಸ್ತದ. ಇದ್ದಂಗಿರ್ಬೇಕು. ಹೆಂಗ ಅದಿವಿ ಒಳಗ ಹಂಗೆ ಹೊರಗಿರ್ಬೇಕು. ಒಳಗೊಂದು ಹೊರಗೊಂದು ನಾಟಕ ಮಾಡಿದ್ರೆ ಒಂದು ದಿನ ಏನಾಗ್ತದ? ತಂದು ತನಗೆ ಅನಾನುಕೂಲ ಆಗಿಬಿಡ್ತದ. ತಂದು ತನಗೆ ಅನಾನುಕೂಲ ಆಗಿ ಮತ್ತೆ ಒಳ್ಳೆ ಹೋಗಿ ಇರೋ ದಿನ ಮಕ್ಕೊಂಡ್ಬಿಡ್ತದೆ. ಹಿಂಗದ ನೋಡ್ರಿ ಕತೆ. ಅದಕ್ಕೆ ಯಾರಿಗೆ ದೋಷ ದರ್ಶನ ಆಗ್ತದ ಗೊತ್ತಾಯ್ತರ? ಬಹು ಜನ್ಮ ಕೃತಾಯಿ ಪುಣ್ಯೈ ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತಃಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ದೇಹಿ ಪಿಂಡ ಶಬ್ದೇನ ಗೀಯತೆ. ಅವನಿಗೆ ಯಾವನು ಅನಂತ ಜನ್ಮಗಳಲ್ಲೇ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದ, ಪಾಪ ಕ್ಷಯ ಮಾಡಿಕೊಂಡಿದ್ದ, ಅವನು ಶುದ್ಧಾಂತಃಕರಣನಾಗಿರುತ್ತಾನೆ. ಆ ಶುದ್ಧಾಂತಃಕರಣಕ್ಕ ಪಿಂಡ ಪಿಂಡ ಅಂತಾರೆ. ಯಾರಿಗಿಂತ ಶುದ್ಧ ಅಂತಃಕರಣ ಉಳುತ್ತೋ ಅವ್ರಿಗೆ ಪಿಂಡ ಅಂತಾರೆ. ಅಂದ್ರೇನು? ಅವ್ರಿಗೇನಾಗ್ತದ? ದೋಷ ದರ್ಶನ ಆಗ್ತದೆ. ಡೌಟ್ ಕ್ಲಿಯರ್ ಆಯ್ತಾ? ಏನಿನ್ನ ಏನಾರ ಕಸರು ಉಳುವುದ? ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಕಲ್ಪತೆ. ಏನಾಗ್ತದ? ಶಿವಶಕ್ತಿಯರು ಅಂತ ಯಾವ ರೀತಿ ಒಂದು ಕೂಸಿಗೆ ಅಲ್ಲಿ ಒಂದು ಕೂಸು ಅದ ಅಂತಂದ್ರ ಅದಕ್ಕೊಂದು ತಂದಿ ಅದಕ್ಕೊಂದು ತಾಯಿ ಅಂತ ಇದ್ದೇ ಇರ್ಬೇಕಲ್ಲ. ಹಂಗ ಇಲ್ಲಿದು ಜಗತ್ತು ಅಂತದ ಅಂದ್ರೆ ಈ ಜಗತ್ತಿಗೂ ಒಂದು ತಂದೆ ಒಂದು ತಾಯಿ ಅಂತ ಅದರ. ಯಾರವ್ರ ತಂದೆ ತಾಯಿ ಅಂದ್ರೆ ಶಿವಶಕ್ತಿ ಅಥವಾ ಬ್ರಹ್ಮ ಮಾಯೆ ಏನಂತೀರಿ ಅಂದ್ರೆ ಅದು ಏನದ ಅಂತಂದ್ರ ಈ ಎರಡು ತತ್ವಗಳು ಸೇರಿ ತಂದೆ ತಾಯಿಗಳ ಉಪಾಧಿಯಲ್ಲಿ ಇದ್ದು ಈ ಜಗತ್ತನ್ನು ಹಡದಾರ. 84 ಲಕ್ಷ ಜೀವರಾಶಿಗಳನ್ನ ಅವರು ಹಡದು ಅವುಗಳ ಭೋಗ ಆಯುಷ್ಯ ಮೋಕ್ಷ ಏನೇನದವ ಅವಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಲಿಕ್ಕತ್ತಾರ. ಅಂದ್ರೆ ಇಲ್ಲಿ ಪರಮಾತ್ಮನ ಪ್ರಜ್ಞೆ ಉತ್ಪನ್ನ ಆಗ್ತದ. ಅವನಿಗೆ ಅಂತಃಕರಣ ಶುದ್ಧ ಆಗ್ತದ, ಅವನಿಗೆ ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಕಲ್ಪತೆ. ಇದ್ರ ಹಿಂದ ತಂದೆ ತಾಯಿ ಅಂತೇಳಿ ಅದರಪ್ಪ. ಪುಣ್ಯಾಧಿಕ ಕ್ಷೀಣ ಪಾಪ ಶುದ್ಧಾತ್ಮ ಪಿಂಡ ನಾಮಕ. ಈ ರೀತಿ ಅವನಿಗೆ ಹಿಂದ ಪರಮಾತ್ಮ ಅದನಂತ, ಈ ಜಗತ್ತಿನ ಹಿಂದೊಂದು ಪರಮಾತ್ಮ ಅದನ ಅಂತ ಅವನಿಗೆ ಅರ್ಥದ. ಅವನು ಪುಣ್ಯ ಅಧಿಕವಾದ ಲಕ್ಷಣ. ಇದೆಲ್ಲ ಪರಮಾತ್ಮಂದು, ಇದು ಪರಮಾತ್ಮನ ಜಗತ್ತು, ಇದೆಲ್ಲ ಪರಮಾತ್ಮನ ಲೀಲೆ. ಇಲ್ಲಿ ಏನ್ ನಡೆದವ? ಎಲ್ಲ ಪರಮಾತ್ಮನ ಕೆಲಸಗಳೇ ನಡೆದವ. ಹಿಂಗೆಲ್ಲ ಯಾವನು ತಿಳ್ಕೊತಾನೋ ಅವನು ಪುಣ್ಯ ಅಧಿಕ ಆಗಿ ಪಾಪ ಕ್ಷೀಣ ಆಗಿ ಶುದ್ಧಾತ್ಮ ಆಗಿ ಅವನು ಪಿಂಡ ನಾಮಕ, ಅವನು ಜೀವ ಪಿಂಡ ಅನಿಸ್ಕೊತಾನ ಅಂತೇಳಿದ. ಪಿಂಡ ಸ್ಥಳದೊಳಗೆ ಇದರದು ವರ್ಣನೆ ಅದ್ಭುತ ವರ್ಣನೆ ಅದ. ಇರಲಿ ಸಾಕು. ಅದಕ್ಕೆ ದೋಷ ದರ್ಶನ ಆಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು.
ಪುಣ್ಯ ಮಾಡಿದ್ರೆ ದೋಷ ದರ್ಶನ. ಪುಣ್ಯ ಮಾಡಿದವನಿಗೆ ಉದ್ಧಾರ ಆಗ್ಬೇಕನ್ನಂಥದ್ದು ಸದ್ಬುದ್ಧಿ ಬರ್ತದೆ. ಪಾಪಿಷ್ಟಿಗ ಇನ್ನೊಂದಿಟ್ಟು ಹೊಲಸ್ನಾಗ ಹೋಗಿ ಬೀಳಂಗ ಆಗ್ತಿರ್ತದೆ ಅಷ್ಟೇ. ಈಗೇನಪ್ಪ ಅಂದ್ರೆ ವಿಚಾರ ಸಾಗರ, ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 4ನೇ ತರಂಗ, ಉತ್ತಮ ಅಧಿಕಾರಿ, ತತ್ವದೃಷ್ಟಿಗೆ ಉಪದೇಶ. 182ನೇ ವಿಷಯಾಂಕ ಏನು? ಭ್ರಾಂತಿಯ ನಾಶದ ವರ್ಣನೆ. ಭ್ರಾಂತಿ ನಾಶ ಹೆಂಗ್ ಆಗ್ತದ ಅನ್ನೋದು ವರ್ಣನೆ. ಅದರೊಳಗ ಭ್ರಾಂತಿ ಅಂದ್ರೆ ಏನು ಅಂತೇಳಿ ವಿವರಿಸ್ಲಿಕ್ಕೆ 8 ಐಟಮ್ಗಳು ಕೊಟ್ಟಾರ. 104ನೇ ದೋಹಾದೊಳಗ 8 ಐಟಮ್ಗಳದಾವ. 1 ಜನ್ಮ ಮರಣ, ಮೋಮೆ ನಹಿ, ಸುಖ ದುಃಖ ಪಾಪ ಪುಣ್ಯಗಳ ಲೇಸ ನಹಿ, ನನಗದ ಲೇಸನೂ ಇಲ್ಲ. ಸುಖ ದುಃಖ ಪಾಪ ಪುಣ್ಯ ಜನ್ಮ ಮರಣ ಮತ್ತೇನು? ಗಮನ ಗಮನ ಇವು ಗೊತ್ತಿರ್ಬೇಕು. ಜನ್ಮ ಮರಣ ಇವು 8 ಐಟಮ್ ನೆನ್ಪಿಟ್ಕೋಬೇಕು. ಜನ್ಮ ಮರಣ ಮತ್ತೆ ಗಮನಾಗಮನ, ಹೋಗೋದು ಬರೋದು, ಮತ್ತೆ ಪಾಪ ಪುಣ್ಯ, ಮತ್ತೇನದ ಸುಖ ದುಃಖ. ಇವು 8 ಐಟಮ್ಗಳು. ಇವು ಯಾರಿಗೆ ಕಾಣಿಸ್ತಾವ? ಹಂದಿಗಳಿಗೆ ಕಾಣಿಸ್ತಾವ, ನಂದಿಗೆ ಕಾಣಂಗಿಲ್ಲ. ಇವು ನನ್ನೊಳಗೆ ಇಲ್ಲ, ನಾ ಕೂಟಸ್ತಾ ಇದೀನಿ ಅಂತ ನಾವು ನಂದಿ. ಹಂದಿ ಏನಂತದ? ಇವೆಲ್ಲ ನನಗೆ ಅವ ಅಂತ ಇವನು ಅನ್ನಿಸ್ತಿರ್ತದೆ, ಇವನಿಗೆ ಅನ್ನಿಸ್ತಿರ್ತದೆ ಅಷ್ಟೇ. ಏನ್ರಿ? ಜನನ ಮರಣ ಪಾಪ ಪುಣ್ಯ ಸುಖ ದುಃಖ ಗಮನ ಮತ್ತು ಇನ್ನೊಂದು 9 ನಾಯಿಗಳು. ಮೊಲ ಒಂದಕ್ಕೆ ನಾಯಿ 9 ಗಂಟು ಬಿದ್ದಾವ ಅಂತ. ಇವು 9 ಒಂದು ಜೀವಕ್ಕ ಹಿಂಗ್ 9 ನಾಯಿಗಳ ಗಂಟು ಬಿದ್ದಾವ ಅಂತೀವು. 9 ನಾಯಿ ಗಂಟು ಬಿದ್ದಾವ ಅಂತ. ಭ್ರಾಂತಿ ಭ್ರಾಂತಿ ಇವೆಲ್ಲ ಭ್ರಾಂತಿಗಳು. ಅದಕ್ಕೆ ಇಲ್ಲಿ ಏನಾಗ್ಲಿಕ್ಕತ್ತದ? ಇವು 9 ನಾಯಿ ನಮಗೆ ಸಂಬಂಧ ಇಲ್ಲ. ಅಜ್ಞಾನ. ಈಗ ಒಂದು ಹುಡುಗ ನಾಯಿ ಬೆನ್ನತ್ತದ. ಯಾಕೆ ಬೆನ್ನತ್ತದ ಅಂದ್ರೆ ಅವನ ಕೈಯಾಗ ಬ್ರೆಡ್ ಅದ. ಬ್ರೆಡ್ ಇದ್ದದಕ್ಕೆ ಬಿಸ್ಕಿಟ್ ಇದ್ದದಕ್ಕೆ ನಾಯಿ ಬೆನ್ನತ್ಬಿಟ್ಟವ. ಅದು ನಾಯಿ ಅವನಿಗೆ ಕಚ್ಚಬೇಕತ್ ಬೆನ್ನತ್ತದೋ ಏನ ಬಿಸ್ಕಿಟ್ ಬ್ರೆಡ್ಡಿನ ಸಲಕ್ಕೆ ಬೆನ್ನತ್ತದೋ? ಅವನಿಗೆ ಕಚ್ಚೋದ್ರಿಂದ ನಾಯಿಗೇನು ಸುಖ? ಅದು ತನ್ನ ಆಹಾರಕ್ಕಾಗಿ ಅದು ಬೆನ್ನತ್ತದ. ಈಗ ಅವ ಏನ್ ಮಾಡ್ಬೇಕು? ಜಾಣನಾದವನು ಆ ಬಿಸ್ಕಿಟ್ ಬ್ರೆಡ್ ಅಲ್ಲಿ ರೋಡಿಗೆ ಒಗದ್ನಂತಂದ್ರೆ ಅದು ನಾಯಿ ಆ ಬ್ರೆಡ್ ಬಿಸ್ಕಿಟ್ ಎಲ್ಲಿ ಒಗದಾನ ಅಲ್ಲೇ ನಿಂತು ಬಿಡ್ತದ. ಅವನಿಗೆ ಬೆನ್ನತ್ತಲ್ಲ ಅದು. ಅವನಿಗೆ ಬೆನ್ನತ್ತಿತ್ತಂದ್ರೆ ಬಿಸ್ಕಿಟ್ ಬ್ರೆಡ್ ಒಗದ್ರ ಮೇಲೂ ಬೆನ್ನತ್ತದ ಅದು. ಬಿಸ್ಕಿಟ್ ಬ್ರೆಡ್ ಒಗದ ಮೇಲೆ ಅವನಿಗೆ ಬೆನ್ನತ್ಲಕ್ಕ ನಾಯಿಗೇನು ಹುಚ್ಚಿಡೋದು ಏನು? ಸುಮ್ನೆ ಯಾರಿಗೆ ಬೇಕು ಅವ್ರಿಗೆ ಬೆನ್ನತ್ಲಕ್ಕ. ಅದಕ್ಕೆ ಈ ಪಾಪ ಪುಣ್ಯ ಸುಖ ದುಃಖ ಜನನ ಮರಣ ಗಮನ ಆಗಮನ ಇವು ಯಾಕೆ ಬೆನ್ನತ್ತವ ಈ ಜೀವನಿಗೆ ಅಂತಂದ್ರೆ ಅವನೊಳಗ ಅಜ್ಞಾನ ಆವರಣ ಭ್ರಾಂತಿ ಎನ್ನುವ ಬ್ರೆಡ್ ಬಿಸ್ಕಿಟ್ಗಳು ಹಿಡ್ಕೊಂಡನ ಕೈಯಾಗ. ಅವುಗಳನ್ನ ಅವನು ಬಿಸಾಕಿದನು ಅಂತಂದ್ರೆ ನಾಯಿ ಏನ್ ಮಾಡ್ತದ? ಅವನಿಗೆ ಬೆನ್ನತ್ತಲ್ಲ. ಅದಕ್ಕೆ ಅವ ಏನ್ ಹೇಳ್ತಾನ? ಅಜನ್ಯ ಕೂಟಸ್ಥ ಮೈ, ನಾನು ಅಜನ್ಯ ಇದೀನಿ, ನಾನು ಕೂಟಸ್ಥ ಇದೀನಿ. ನಾನು ಜನ್ಯ ಅಂತಂದ್ರೆ ಇವೆಲ್ಲ ಸಮಸ್ಯೆ ಆಗ್ತಾವ. ನಾವು ಅಜನ್ಯ ಇದೀನಿ, ನಾ ಹುಟ್ಟವಲ್ಲ ಸಾಯವಲ್ಲ,
ಬರೋವಲ್ಲ, ಹೋಗವಲ್ಲ, ಇರೋವು ನಾನು, ಎಲ್ಲ ಕಾಲದಲ್ಲಿ ಇರೋವನು ನಾನು. ಪಾಪ ಮಾಡವಲ್ಲ, ಪುಣ್ಯ ಮಾಡವಲ್ಲ, ಸುಖನೂ ನನಗೆ ಸಂಬಂಧ ಇಲ್ಲ, ದುಃಖನೂ ನನಗೆ ಸಂಬಂಧ ಇಲ್ಲ. ಅವುಗಳನ್ನ ಸಂಬಂಧಿಸಿದಂತೆ ನಾ ಸುಖ ದುಃಖ ಅನುಭವಿಸಿದ್ನಿ ಅಂತಂದ್ರೆ ಈ ಒಂದು ದುಃಖ, ಭಯ, ಚಿಂತೆ ಅನ್ನುವ ನಾಯಿಗಳು ಬೆನ್ನಟ್ಟಿ ಬಿಡ್ತಾವ. ಇವಕ್ಕ ಏನ್ ಮಾಡ್ಬೇಕು? ಇವ್ರದ್ದು ಬೆನ್ನು ಹಚ್ಕೋಬಾರ್ದು ಅಂದ್ರೆ ಇವು ಯಾವ ನಮಗೆ ಸಂಬಂಧ ಇರ್ಲಾರ್ದಂಗೆ ಮಾಡ್ಕೋಬೇಕು ಇವನು. ಅದಕ್ಕೆ ಅಜನ್ಯದೊಳಗೆ ಏನ್ ಮಾಡ್ಯಾನ? ಸದ್ರೂಪ ಬ್ರಹ್ಮ ಅಂತಂದ್ರೆ ನಾವೇನಂತೀವಿ? ನಿರ್ವಿಕಾರಿ ನಿರ್ವಿಕಾರಿ ಅಂತ ಹೇಳ್ತಿರ್ತೀವಿ. ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲಿ ಇರುವವರ ಜೊತೆಗೆ ಇದ್ದ ಹಾಗೆ ನಿರ್ವಿಕಾರವಾಗಿರೋದು. ನಿತ್ಯ ರೂಪ ಬ್ರಹ್ಮ ಅಂದ್ರೆ ಎಲ್ಲ ಕಾಲದಲ್ಲಿ ಇರೋವನು. ಪರಿಪೂರ್ಣ ರೂಪ ಬ್ರಹ್ಮ ಅಂದ್ರೆ ಎಲ್ಲ ದೇಶದಲ್ಲಿ ಇರುವವನು. ಮತ್ತೆ ಹ್ಯಾಂಗಿರೋವನು ಅಂದ್ರೆ ಸದ್ರೂಪ ಬ್ರಹ್ಮದಾಗ ಹೇಳ್ತಾನೆ. ಏನ್ ಹೇಳ್ತಾನ? ನಿರ್ವಿಕಾರಿಯಾಗಿರ್ತಾನ. ಎಲ್ಲಾ ಕಾಲದಲ್ಲಿ ನಿರ್ವಿಕಾರಿಯಾಗಿ, ಎಲ್ಲಾ ದೇಶದಲ್ಲಿ ನಿರ್ವಿಕಾರಿಯಾಗಿ, ಮತ್ತೆ ಹಂಗ ಆನಂದವಾಗಿ ಇರುವವನು. ಇದೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಇಲ್ಲಿ ಏನಾಯ್ತು? ನಿರ್ವಿಕಾರಿ ಅಂದ್ರೆ ವಿಕಾರ ಎದೆದ ಕಾಲಕತ್ತದ ಅಂತ ಏನ್ ಮಾಡ್ಯಾರ? 6 ವಿಕಾರಗಳು ಹೇಳ್ಯಾರ. 6 ವಿಕಾರಗಳು. 6 ವಿಕಾರಗಳಲ್ಲಿ ಅಸ್ಥಿತೆ, ಜಾಯತೆ, ವಿವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ. ಇವೆಲ್ಲ ವಿಕಾರ ಎದಕ್ಕಾಗ್ತಾವ? ಪರಮಾರ್ಥ ಗೀತೆ ಒಳಗದವ. ಕೂಟಸ್ಥನಿಗಾಗ್ತವೋ, ಶರೀರಕ್ಕಾಗ್ತವೋ, ಆಭಾಸನಿಗಾಗ್ತವೋ? ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು ಮತ್ತು ಆ ಶರೀರನ ಅಭಿಮಾನಿಯಾದ ಆಭಾಸ ಜೀವ, ಇವನಲ್ಲಿ ವಿಕಾರ ಆಗ್ತದೋ, ಕೂಟಸ್ಥನಲ್ಲಿ ವಿಕಾರ ಆಗ್ತದೋ? ಇವೆಲ್ಲ ವಿಕಾರಗಳು ಯಾರಿಗಿದಾವ? ನಾನು ಕೂಟಸ್ಥ, ನಾನು ನಿರ್ವಿಕಾರಿ. ನೀವು ಕೂಟಸ್ಥ ಆದ್ರಿ ಅಂತಂದ್ರ ನಿರ್ವಿಕಾರಿಯಾಗಿರ್ತೀರಿ. ನೀವು ಆಭಾಸ ಆದ್ರಿ ಅಂತಂದ್ರೆ ವಿಕಾರಿ ಆಗ್ತೀರಿ. ಇವು ಷಡ್ ಭಾವ ವಿಕಾರಗಳು ಬರ್ತಾವ. ಎಂತ ವಿಕಾರ? ಅಸ್ಥಿತೆ ಅಂತಂದ್ರೇನು? ಪ್ರೆಗ್ನೆಂಟ್ ಆದ ದಿನದಿಂದ 9 ತಿಂಗಳ ಹೊಟ್ಟಿ ಒಳಗೆ ಇರ್ತಾನಲ್ಲ, ಗರ್ಭಕೋಶದೊಳಗೆ 9 ತಿಂಗಳೇನು ವಾಸ ಮಾಡ್ತಾನಲ್ಲ, ಅದು ಅಸ್ಥಿತೆ. ಹೊಟ್ಟೆಯಲ್ಲಿ ಇದೆ, ಹೊಟ್ಟೆಗೆ ಅದನ್ನದೇ ಇದು ಅಸ್ಥಿತೆ. ನೆಕ್ಸ್ಟ್ ಹೊಟ್ಟೆಗಿಂದ ಹೊರಗೆ ಬರ್ತಾನಲ್ಲ, ಅದಕ್ಕೇನಂತಾರ? ಜಾಯತೆ. ಗರ್ಭದಿಂದ ಹೊರಗೆ ಬಂದು ಡೆಲಿವರಿ, ಪ್ರಸವ, ಡೆಲಿವರಿ ಹೊರಗೆ ಬರ್ತಾನಲ್ಲ, ಅವಾಗ ಅವನು ಜಾಯತೆ. ಮಂಚರ್ ಬಲ್ ಅಟ್ಟೆ ಹೊರಗೆ ಬರ್ತಾನೆ, ಬೇರೆ ಕಡೆ ಹೊರಗೆ ಬರಲ್ಲನ್ರಿ ಅವ. ಏಸ್ ಕಡೆಗೆ ಹೊರಗೆ ಬರ್ತಾನೆ ಹೇಳ್ರಿ ಅವ? ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಹೊರಗೆ ಬರ್ತಾನ ಇಲ್ಲ ಅವ? 84 ಲಕ್ಷ ಯೋನಿಗಳಿಂದ ಹೊರಗೆ ಬರ್ತಾನ ಇಲ್ರಿ ಜೀವ? 84 ಲಕ್ಷ ಜೀವರಾಶಿಗಳ ಯೋನಿಗಳ ಮೂಲಕ ಹೊರಗೆ ಬರ್ತಾನ. 84 ಲಕ್ಷ ಜೀವರಾಶಿಗಳ ಯೋನಿಗಳೊಳಗ ಆಯಾ ಪ್ರಾಣಿಗಳ ಒಂದು ನೈಸರ್ಗಿಕ ಗುಣಧರ್ಮದಂತೆ ವಾಸ ಮಾಡ್ತಾನ. ಮನುಷ್ಯರದು 9 ತಿಂಗಳಿದ್ರ ಆನಿದ 18 ತಿಂಗಳದ. ಇವ್ರು 9 ತಿಂಗಳು ಒತ್ತೆ ಹೆತ್ತೆ ಅಂತೇಳಿ ಇವರೇ ದೊಡ್ಡದು ಮಾಡ್ಕೋತಾರೆ. ಮತ್ತೆ ಆನಿ ಏಟ್ ಹೇಳ್ಕೋಬೇಕಿಲ್ಲ, ಡಬಲ್ ಹೊರ್ತದಲ್ಲ ಅವ್ರು.
ಇವ್ರಕ್ಕಿಂತ ಡಬಲ್ ಬರ್ತದಲ್ರಿ, ಅದು 18 ತಿಂಗಳು ಬರ್ತದಲ್ಲ, ಅದ್ರದ್ದು ಒಬ್ಬರೇ ವರ್ಣನೆ ಮಾಡ್ತಾರ. 9 ತಿಂಗಳ ಹೊತ್ತೆ, 9 ತಿಂಗಳ ಹೊತ್ತೆ, 18 ತಿಂಗಳು ಹೊತ್ತವ್ರದ್ದು ಏನಾಗ್ಬೇಕು ಪರಿಸ್ಥಿತಿ? ಸುಮ್ಮನೆ ತಲೆ ಚಿಟ್ಟು ಹಿಡಿಸೋ ಕೆಲಸಗಳು ಇವೆಲ್ಲ. ಭಾವನಾತ್ಮಕವಾಗಿ ಮನುಷ್ಯರ ತಲೆ ಬುದ್ಧಿ ಕೆಡಿಸೋ ಕೆಲಸ ಇವು. ಎಲ್ಲರೂ ಹಡಿತಾರ. 84 ಲಕ್ಷ ಜೀವರಾಶಿಗಳು ಹಡಿತಾವ. ಏನು ಮನುಷ್ಯನೇ ಹಡದದ್ದೇ ಒಂದು ದೊಡ್ಡ ಉಪಕಾರ ಮಾಡ್ತಾರಲ್ಲ, ಇದು ಭಾರಿ ಮಜಾ ಅದ ಈ ಜಗತ್ತಿನ. ಯಾರು ಅಡಿ ಅಂದಿದ್ರು ಇವ್ರಿಗೆ? ಯಾರು ಅಡಿ ಅಂದಿದ್ರು? ಜನ್ಮ ಕೊಟ್ಟರ ತಂದೆ ತಾಯಿ ಅಂತೇಳಿ. ಇದೆಲ್ಲ ಏನದ ನೈತಿಕತೆ. ಇದು ಆಧ್ಯಾತ್ಮಿಕದಾಗ ಬರಂಗಿಲ್ಲ. ಅದು 84 ಲಕ್ಷ ಜೀವರಾಶಿಗಳನ್ನು ಒಂದು ಮಾಡಿ ನೋಡ್ತಾನ ಜ್ಞಾನಿ ಆದವನು. ಇದೆಲ್ಲ ತಂದೆ ತಾಯಿ. ಯಾವ 84 ಲಕ್ಷ ಜೀವರಾಶಿಗಳ ಪೈಕಿ ಈ ರೀತಿ ಕಸಿ ಕಟ್ಟಿದ್ದು ಯಾವ ಪ್ರಾಣಿಗಳಲ್ಲಿ ಇಲ್ಲ. ಮನುಷ್ಯನ ಮೇಲೆ ಒಂದೇ. ಓಸು ಅಡಿತಾವ. ಏನ್ ಮನುಷ್ಯ ಒಬ್ಬನೇ ಅಡಿತಾನ? ಅದನ್ನೇ ದೊಡ್ಡ ಉಪಕಾರ ಮಾಡಿ ಅದಕ್ಕೊಂದು ಬಂಧನಕ್ಕೀಡು ಮಾಡ್ತಾರೆ. ಒಂದು 18 ವರ್ಷ 20 ವರ್ಷ ಮಕ್ಕಳನ್ನ ಬೆಳೆಸಂತದ್ದು ಮನುಷ್ಯನ ಜವಾಬ್ದಾರಿ. ಆಯ್ತು, ಅದಿಷ್ಟು ಬೆಳೆಸಿದ್ಮೇಲೆ ಮುಂದೆ ಅವನ್ಯಾರೋ ನಾವ್ಯಾರೋ. ಅವ ಮಾಡಿದ್ದು ಭೋಗ ಅವ ಉಣ್ಕೊತ ಹೋಗ್ತಾನ, ನಾವು ಮಾಡಿದ ಭೋಗ ನಾವು ಉಣ್ಕೊತ ಹೋಗೋದಿರ್ತದೆ ಅಷ್ಟೇ. ಯಾವ್ದಾದ್ರು ಪ್ರಾಣಿಗಳು, ಎಷ್ಟೋ ಪ್ರಾಣಿಗಳು ಹೊಡಿತಾವ. ಅವೇನ್ ನನ್ನ ಮಕ್ಕಳು, ನಮ್ಮ ಅಜ್ಜ, ನಮ್ಮ ಮುತ್ತೆ ಅಂತೇಳ ಏನಾರು ಒಂದಕ್ಕೊಂದು ಜೋಡಾಗಿ ನೀವು ದುಡ್ಡು ತಂದು ಹಾಕ್ಬೇಕು, ನಾವು ಕೂತ್ ಉಣ್ಬೇಕಂತ ತಿಂತಾವ ಏನಾರು ಇಟ್ಕೊಂಡವೇನು ವ್ಯವಸ್ಥೆಗಳು? ಏನಿಲ್ಲ. ಅವ್ರದ್ದು ಮೆಚುರಿಟಿ ಬಂದ್ಮೇಲೆ ಅವ್ರ ಬದುಕು ಅವ್ರ ಸಂಕಟ, ಇವ್ರ ಬದುಕು ಇವ್ರ ಸಂಕಟ. ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಅನಿಮಲ್ ಹೂ ಡಿಪೆಂಡ್ಸ್ ಆನ್ ಹಿಸ್ ಎಲ್ಡರ್ಸ್ ಈವನ್ ಆಫ್ಟರ್ ಅಟೈನಿಂಗ್ ಹಿಸ್ ಮೆಚುರಿಟಿ. ತನಗೊಂದು ಪ್ರಬುದ್ಧತೆ ಬಂದ ಮೇಲೂ ಸಹಿತ ತನ್ನ ಪೇರೆಂಟ್ಸಿಗೆ ಬೈಯೋದು, ಅವ್ರ ಮೇಲೆ ಅವಲಂಬನೆ ಆಗಿರೋಂಥದ್ದು ಈ ಮನುಷ್ಯ ಪ್ರಾಣಿ ಒಂದೇ. ಉಳಿದ ಯಾವ ಜೀವಿಗಳು ಜಗತ್ತಿನೊಳಗ ತನಗೆ ಪ್ರಬುದ್ಧತೆ ಬಂದ ಮೇಲೆ ತನ್ನ ಹಿರಿಯರ ಮೇಲೆ ಅವಲಂಬಿಸಿರಂಗಿಲ್ಲ. ಮೊದಲಿನ ಕಾಲದೊಳಗ ಮುದುಕರನ್ನ ದವಾಖಾನಿಗೆ ಯಾರು ಕರ್ಕೊಂಡ್ ಬರ್ತಿದ್ರು? ಯುವಕರು ಕರ್ಕೊಂಡು ಹೋಗ್ತಿದ್ರು. ಈಗ ಗುಟ್ಕ ಸರಾಯಿ ಇಲ್ಲದ ದುಶ್ಚಟ ಮಾಡಿ ಯುವಕರು ದಾರಿ ತಪ್ಪ್ಯಾರ. ಅವ್ರಿಗೆ ದವಾಖಾನಿಗೆ ಯಾರು ಕರ್ಕೊಂಡ್ ಬರ್ಲಕತ್ತಾರ? ಮುದುಕರು ಮಕ್ಕಳಿಗೆ ದವಾಖಾನಿಗೆ ಕರ್ಕೊಂಡ್ ಬರ್ಲಕತ್ತಾರ, ಯುವಕರಿಗೆ. ಎಂತ ಕೆಟ್ಟ ಕಾಲ ಬಂದದ. ದುಷ್ಟ ಚಟಗಳು ಮಾಡಿ, ದುಷ್ಟ ಬುದ್ಧಿ ತೋರಿಸಿ ಹಾಳಾಗಿ. ಹಿಂಗೆಲ್ಲ ಅದಕ್ಕೇನಾಯ್ತು ಈಗ? 84 ಲಕ್ಷ ಜೀವರಾಶಿಗಳು ಹಡಿತಾವ. ಯಾರು ಹಡದದ್ದು ಯಾರ ಉಪಕಾರಕ್ಕೆ ಸಂಬಂಧ ಇಲ್ಲ. ಅವರವರ ಸುಖಕ್ಕೆ ಅವ್ರು ಮಾಡ್ಕೊಂಡಿದ್ದಿರ್ತದಷ್ಟೇ. ಅದು ಎರಡನೇದೇನಾಯ್ತು? ಜಾಯತೆ. ಒಂದನೇದು ಅಸ್ಥಿತೆ. ಮುಂದೇನಾಯ್ತು? ಅದು ಹುಟ್ಟಿ ಸುಮ್ ಕುಂದಿರ್ತದೆ ಅನ್ನೋದು ಮೂರನೇದ್ದು. ಹುಟ್ಟಿದ್ಮೇಲೆ ಏನ್ ಮಾಡ್ತದ? ಬೆಳೀತದ. ವಿವರ್ಧತೆ, ಬೆಳೀತದ. ಪರಿಣಾಮತೆ ಅಂತಂದ್ರೆ ಅಂಬೆಗಾಲಿಕ್ಕದು, ನಡೆಯೋದು, ಏನೆಲ್ಲ ಮಾಡ್ತದಲ್ಲ. ವಿವರ್ಧತೆ, ಪರಿಣಾಮತೆ, ಬೆಳೆಯೋದು, ಅದರ ಚಲನವಲನ. ಮೊದಲ ಬಿದ್ದಲ್ಲೇ ಒಳ್ಳಾಡ್ತದ, ದಾಟ್ತದ, ಹೊಸ್ತನ್ ದಾಟ್ತಲ್ಲ, ಎಲ್ಲಾನು ದಾಟ್ತದ. ಮುಂದೆ ಏನೆಲ್ಲ ಮಾಡ್ತದ. ವಿವರ್ಧತೆ, ಪರಿಣಾಮತೆ. ಹುಟ್ಟಿ ಬರುವುದು ಎರಡನೇ ವಿಕಾರ. ಶಿಶುರೂಪಿನ ಪರಿಣಾಮತೆ ಅಂತಂದ್ರೆ ಮಗುವಿನ ರೂಪದಲ್ಲಿ ಇದ್ದು ಅಂಬೆಗಾಲಿಟ್ಕೊಂಡು ಎಲ್ಲ ಒಂದು ಸುಮ್ಮನೆ
ಮಾಂಸದ ಮುದ್ದೆ ಬಿದ್ದಂಗೆ ಬೀಳಂಗಿಲ್ಲ ಅದು ಪರಿಣಾಮತೆ ಎಲ್ಲಾನು ಒಂದು ಏನ್ ಮಾಡ್ತದ, ತಾನೂ ಲೀಲೆ ಮಾಡ್ತದ, ಇತರರಿಗೂ ಆ ತನ್ನ ಲೀಲೆಯ ಮೂಲಕ ಸಂತೋಷ ಕೊಡ್ತದ ಪರಿಣಾಮತೆ. ಮತ್ತೆ ಯೌವನಕ್ಕೆ ಹೋಗ್ತದದು, ಹೊಸ ಯೌವನ ವಿವರ್ಧತೆ. ಯೌವನಕ್ಕೆ ಹೋಗಿ ದೊಡ್ಡದಾಗಿ ನಿಂದಿರ್ತದ, ಯೌವನಕ್ಕೆ ಬಂದು ನಿಂತ ಮೇಲೆ ವಿವರ್ಧತೆ ಆದ್ಮೇಲೆ ಹಣ್ಣು ಬಾಳೆಹಣ್ಣು ತಂದು ಟೇಬಲ್ ಮೇಲೆ ಇಟ್ಟಿರ್ತೀರಿ, ಚಲೋ ಕಾಯಿ ಚಲೋ ಚಂದ ಇರ್ತಾವ. ಮೊದಲು ಚೌಕಾಶ್ ಮರದಿನ ಮಬ್ಬ ಆತಾವ, ಆಮೇಲೆ ಚಿಕ್ಕಿ ಆತಾವ. ಅವ್ ತಿನ್ಲಿಲ್ಲ ಅಂತಂದ್ರ ಹಂಗೆ ಆಯ್ತಂತಂದ್ರ ಹಣ್ಣು ಆಗಾಗ 2 ದಿನದಾಗ ಹಣ್ಣು ಆತಾವ, ಕಾಯಿ ತಂದಾಗ ತಪ್ಪು ಇರ್ತಾವ, 2 ದಿನ 3 ದಿನ ಬೀಳೋದ್ರಾಗ ಹಣ್ಣು ಆತಾವ. ಹಣ್ಣಾಗಿ ಹಂಗೆ ಹಣ್ಣು ಉಳಿತಾವೆ, ನಾವು ಮುಂದೆ ಕೊಳಿಲಕ್ಕೆ ಎತ್ತಿ ಬಿಡ್ತಾವ. ಅದಕ್ಕೇನಂತಾರ ಅಪಕ್ಷೀಯತೆ. ಅಪಕ್ಷೀಯತೆ ಅಂತಂದ್ರೆ ವೃದ್ಧಾಪ್ಯ, ಯೌವನದಿಂದ ಮತ್ತೆ ಸಾವಕಾಶ ತೆಳಗಿಳಿಲಕ್ಕೆ ಹತ್ತಿ ಬಿಡ್ತದೆ. ಈಗೊಂದು ಎಳಿಗಳು ತಗೊಂಡಿಕೆ ಅವಕ್ಕೆ ಎಳಿ ಗಟ್ಟಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹುರಿ ಹಾಕ್ಬೇಕು. ಹುರಿ ಹೊಡೆದ್ರೆ ಅದಕ್ಕೆ ಶಕ್ತಿ ಬರ್ತದ. ಹುರಿ ಹೊಡೆದ್ರೆ ಶಕ್ತಿ ಬರ್ತದ ಅಂತ ಹೇಳಕ್ಕೆ ಇನ್ನ ಹುರಿ ಹೊಡೆದ್ರೆ ಜಗ್ಗಿ ಹುರಿ ಹೊಡೆದ್ರೆ ಹಾಕಿದ್ರೆ ಏನಾಗ್ತದ, ಹೊಳ್ಳಿ ಮತ್ತೆ ಕಟ್ಟಾಗ್ತದ. ಹಂಗೇನಾಗ್ತದೆ, ಇದು ಹುರಿ ಅಲ್ಟಿಮೇಟ್ ಪಾಯಿಂಟ್, ಒಂದು ಲೆವೆಲಿನ ತನಕ ಯೌವನದಲ್ಲಿ ಹುರಿ ಹಾಕೋದು ಶಕ್ತಿ. ಆಮೇಲೆ ಇನ್ನ ಹೆಚ್ಚು ಹುರಿ ಹಾಕಿಬಿಟ್ರೆ ಏನಾಗ್ಬಿಡ್ತು, ಅಪಕ್ಷೀಯತೆ. ಅಂದ್ರೆ ಏನಾಯ್ತು, ಮುದುಕರಾಗ್ಲಿಕ್ಕೆ ಹತ್ತಿಬಿಟ್ರು. ಮುದುಕರಾಗದು ಇದು ಅಪಕ್ಷೀಯತೆ. ಅಪಕ್ಷೀಯತೆ ಆದ್ಮೇಲೆ ವಿನಾಶ್ಯತೆ, ಲಾಸ್ಟಿಗೆ ನಾಶ ಆಗೋಗ್ಬಿಡ್ತು. ನಾಶ ಆಗದಂದ್ರೇನು, ಎಲ್ಲಾ ಊರ್ಲಿಂತ MLAಗಳು ಹೋಗಿ ವಿಧಾನಸೌಧದೊಳಗೆ ವಿಧಾನಸಭೆ ಅಂತ ಮಾಡಿರ್ತಾರ. ಸರ್ಕಾರದ ಕೆಲಸ ಮುಗೀತು ಅಂತಂದ್ರ, ಎಲೆಕ್ಷನ್ ಡಿಕ್ಲೇರ್ ಆಯ್ತು, ಇಲ್ಲ ಸರ್ಕಾರ ವಿಸರ್ಜನೆ ಮಾಡಿದ್ರು ಅಂತಂದ್ರ ಮತ್ತ ಹೊಳ್ಳಿ ತಮ್ಮ ಊರಿಗೆ MLAಗಳು ಬಂದು ಬೀಳ್ತಾರಿಲ್ಲ, ತಮ್ಮ ಊರಾಗ ತಾವು ಏನ್ ಅಲ್ಲೇ ವಿಧಾನಸೌಧದಾಗೆ ಕುಂದಿರ್ತಾರ ಅವರು, ವಿಧಾನಸಭೆ ಮಾಡ್ತೀನಿ ಅಂತ. ಹಂಗ ಇವು ಪಂಚಮಹಾಭೂತಗಳು ಈ ಶರೀರ ಏನ್ ಮಾಡ್ತದ, ಜೀವ ಎನ್ನುವಂತ ಒಂದು ಜನ್ಮ ತಾಳಿದಾಗ ಅಲ್ಲಿ ಓಸು ಪಂಚಮಹಾಭೂತಗಳು ಅಸೋಸಿಯೇಟ್ ಆಗಿರ್ತಾವ. ಮತ್ತೇನಾಗ್ತದ, ಆ ಶರೀರ ಅದರ ಆಯುಷ್ಯ ಮುಗಿದ ಮೇಲೆ, ಅದ್ರದ್ದು ಟೈಮ್ ಮುಗಿದ ಮೇಲೆ ಮತ್ತೆ ಪಂಚಮಹಾಭೂತಗಳು ಏನದಾವ ಒಳ್ಳೆ ಆ ಶರೀರದ ಪಿಂಡಾಂಡದೊಳಗಿರುವ ಪೃಥ್ವಿ ತತ್ವ ಪೃಥ್ವಿಗೆ ಹೋಗ್ತದ, ಜಲತತ್ವ ಜಲಕ್ಕೆ ಹೋಗ್ತದ, ಅಗ್ನಿ ತತ್ವ ಅಗ್ನಿಗೆ ಹೋಗ್ತದ, ವಾಯು ತತ್ವ ವಾಯುಗೆ ಹೋಗ್ತದ, ಆಕಾಶ ತತ್ವ ಆಕಾಶಕ್ಕೆ ಹೋಗ್ತದ. ಅದ್ರೊಳಗೆ ಬಯಲು ಏನದ, ಅದು ಜೀವ ತತ್ವ. ಬಯಲು, ಜೀವ ಅಂದ್ರೆ ಬಯಲು, ಅದು ಬಯಲಿಗೆ ಹೋಗ್ತದ. ಎಲ್ಲವಾದ್ಮೇಲೆ ಏನ್ ಉಳಿತದ, ಆತ್ಮ ಒಂದೇ ಉಳಿತು. ಇದನ್ನೇನಂತಾರ, ಹೆಂಗ್ ವರ್ಣನೆ ಮಾಡ್ತಾರ, ವಿನಶ್ಯತಿ ಅಂತ. ಕೊನೆಗೆ ವಿನಾಶ ತಪ್ಪದೇ ಕೆಡುವ ಒಂದು ಪ್ರಕ್ರಿಯೆ ಇದು ವಿನಶ್ಯತಿ. ಇಲ್ಲಿ ಮೊದಲನೆಯದ್ದು ಜನ್ಮವನ್ನೇ ನಿಷೇಧ ಮಾಡಿದರೆ ಈ 6 ವಿಕಾರಗಳು ಸಂಬಂಧವಿಲ್ಲದಂತಾಗುತ್ತವೆ. ಸರ್ವದರ ನಿಷೇಧ, ಜನ್ಮ ನಿಷೇಧ, ಸರ್ವ ಅನರ್ಥಗಳ ನಿಷೇಧ, ಈ ರೀತಿಯಾಗಿ ಭ್ರಾಂತಿ ನಾಶವು ಇರುತ್ತದೆ. ಇದನ್ನೇ ಶೋಕನಾಶ ಎನ್ನುತ್ತಾರೆ. ಅದಕ್ಕೆ ಜನ್ಮವನ್ನೇ ಮೊದಲು ನಾವು ಹುಟ್ಟಿಲ್ಲ, ಅಜನ್ಯ ಅಂತ ಅಂದು ಮುಂದಿಂದು ಈಗ ನೀವು ಮುದುಕರಾಗಿರೇನಪ್ಪ 70 ವರ್ಷನವರು, ನಾನು ಮುದುಕನಾಗಿದ್ದೇನೆ ಅಂತ ಅಂದ್ರಿ ನೀವು ಆಭಾಸ. ನಾ ಮುದುಕನಲ್ಲ, ನಾನು ಅಜನ್ಯ, ನಾನು ಕೂಟಸ್ಥ, ನಾನು ನಿರ್ವಿಕಾರಿ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ. ಮತ್ತಿನ್ನೇನು, ಏನ್ ಅನ್ಕೋತೀರಿ?
ಕೂಟಸ್ಥನಾಗಿ ನಾನು ನಿರ್ವಿಕಾರಿ ಅದೀನಿ, ನಾ ಸಚ್ಚಿದಾನಂದ ಅದೀನಿ ಅನ್ನಂಥದ್ದು ಭಾವ ತಂದ್ಕೋತಿರೋ ಏನು ಮುದುಕಾಗಿ ಸಾಯ್ಲಕ್ಕಾಗಿ ನೀ ಇನ್ನೇನು ಶಿವ ಕರ್ಕೊಂಡು ಹೋಗ್ಲಕ್ ಕಾಯ್ಕೊಂಡು ಕೂತೀನಿ ಅಂತೀರಾ? ಹೆಂಗ್ ಮಾಡ್ತೀರಿ? ಯಾರಿದ ಅಂತೀರಿ ಅವ್ರು ಸ್ವಚ್ಛ ಇರ್ತೀರಿ ನೋಡು. ಅದಕ್ಕೇನ್ ಮಾಡ್ಬೇಕು? ಶೋಕ ನಾಶ. ಶೋಕ ನಾಶ ಮಾಡ್ತಿರೋ, ಶೋಕಕ್ಕ ಸುಸ್ವಾಗತ ಮಾಡಿ ಆಹ್ವಾನ ಕೊಡ್ತಿರೋ, ನಾನು ಮುದುಕನಾಗಿದ್ದೇನೆ ಅಂತಂದ್ರೆ ಶೋಕಕ್ಕೆ ಸ್ವಾಗತ. 6 ವಿಕಾರಗಳು ನಿಮ್ಮ ಮೇಲೆ ಆರೋಪಿಸಿಕೊಂಡ್ರಿ ಅಂತಂದ್ರೆ ನೀವು ಶೋಕಕ್ಕೆ ಬಾಗಿಲ ತೆರೆದು ಕಿಟಕಿ ತೆರೆದು ಬಾರಪ್ಪ ಒಳಗತ್ ಕರೆದಂಗ. ಅದು ಹೊರಗಿಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅಜನ್ಯ ಆಗ್ಬೇಕು, ಅಜನ್ಯ ಆಗ್ಬೇಕು. ಕೂಟಸ್ಥ ಆಗ್ಬೇಕು, ಅಜನ್ಯ ಕೂಟಸ್ಥಮೈ. ಎಂತ ಮಾತೇಳೇನೋ ಗೊತ್ತದ? ಎಷ್ಟು ಧೈರ್ಯ ಅದ ಮಾತು. ಜೀವನದೊಳಗ ಇಷ್ಟೊಂದು ಧೈರ್ಯ ಎಲ್ಲಿ ಕೊಟ್ಟಾರ? ಯಾರು ಕೊಟ್ಟಾರ? ಭ್ರಾಂತಿ, ದುಃಖ, ನಾಶ, ಮತ್ತೇನು ಭಯ, ಚಿಂತೆ, ಭಯ, ಚಿಂತೆ, ದುಃಖ ಇವು ನನಗಾಗ್ಲಕತ್ತವಂತಂದ್ರ ಇದ್ರದ್ದು ಭ್ರಾಂತಿ ಒಳಗದೀನಿ ನಾನು ಆವಾಸನ ಸ್ಥಿತಿ ಒಳಗದೀನಿ. ಅದು ನನ್ನ ನಿಜ ಸ್ವರೂಪ ಅಲ್ಲ, ಅದು ಅಜ್ಞಾನದ ಸ್ವರೂಪ. ನಾನು ಅದನ್ನ ತ್ಯಾಗ ಮಾಡಿ ನಾ ಕೂಟಸ್ಥ ಅದೀನಿ, ನಾ ಅಜನ್ಯ ಅದೀನಿ, ನಾನು ಷಡ್ಭಾವ ವಿಕಾರ ರಹಿತ ಅದೀನಿ ಅನ್ನಂತ ಇವೆಲ್ಲ ಭಾವನೆಗಳಲ್ಲ. ನಾ ಮುದುಕಾಗಿ ನನ್ನದೊಂದು ಭಾವನೆ ಅಷ್ಟೇ. ಅದು ನೀವು ಇರೋದು ಕೂಟಸ್ಥ ಅಜನ್ಯ ಇದ್ದು ನಾ ಮುದುಕಾಗಿ ನನ್ನದು ಅದೊಂದು ಭಾವನೆ. ಆ ಭಾವನೆ ತೆಗೆದು ಬಿಟ್ರೆ ಆ ಶರೀರ ಬರ್ತಿರ್ತದ, 4 ದಿನ ಇರ್ತಿರ್ತದ, ಮತ್ತು ಹೋಗ್ತಿರ್ತದ. ಆ ಶರೀರದ ಕಡೆ ಲಕ್ಷ್ಯ ಕೊಡ್ಲಾರ್ದಂಗ ನಾವು ಏನದು ಬೇಕಾದಷ್ಟು ಪಾಪ ಪುಣ್ಯ ಮಾಡೀವಿ, ಮತ್ತೊಂದು ಶರೀರ ಬಂದೇ ಬರ್ತದೆ. ಎಲ್ಲಿ ಗೊತ್ತು? ಒಂದ್ ಮನಿ ಬೀಳಕ್ಕಾಗ್ಯದ ಅಂತಂದ್ರೆ ಚಿಂತೆ ಮಾಡ್ತೀರಾ? ನಿನ್ನ ಒಂದ್ ಮನಿ ಕಟ್ಟಿಸ್ತೀರಾ? ಇಲ್ಲ. ಹಂಗ ಅಂಗಿ ಹಳಿವಾಗ್ಯಾವಂತಂದ್ರೆ ಚಿಂತೆ ಮಾಡ್ತೀರಾ? ಮತ್ತೊಂದು ಅಂಗಿ ತೊಡ್ತೀರಾ? ಇಲ್ಲ. ಹಂಗಿಲ್ಲಿ ಮರಣದ ದುಃಖ ಇಲ್ಲ, ರೋಗದ ದುಃಖ ಇಲ್ಲ, ಬಡತನದ ದುಃಖ ಇಲ್ಲ, ಎದೆದರದು ದುಃಖ ಇಲ್ಲವೇ ಇಲ್ಲ. ಯಾವ ಪರಿಣಾಮನೂ ನಮಗೆ ಸಂಬಂಧ ಇಲ್ಲ. ಮಾನ ಅಪಮಾನ ಮತ್ತಿನ್ನೇನಾಗ್ತಾವ? ಲಾಭ ಹಾನಿ, ಆರೋಗ್ಯ ಅನಾರೋಗ್ಯ, ಈ ಎಲ್ಲ ಪರಿಣಾಮಗಳು ಸ್ಥೂಲ ಶರೀರ, ಸೂಕ್ಷ್ಮ ಕಾರಣ, ಸೂಕ್ಷ್ಮ ಶರೀರಕ್ಕಷ್ಟೇ. ಏನಾದ್ರೆ ಡೌಟ್ ಅದ ಇದ್ರಾಗ? ಭ್ರಾಂತಿ ನಾಶ ಮಾಡ್ಕೊಳ್ಳೋದ್ರಾಗ ಭ್ರಾಂತಿ ನಾಶ ಹೆಂಗ್ ಮಾಡ್ಕೋತಾರೆ? ಅಜನ್ಯ ಕೂಟಸ್ಥ ಮೈ ಅಂತ ಮಂತ್ರ ಇದು. ನಾನು ಅಜನ್ಯ ಕೂಟಸ್ಥನಾಗಿದ್ದೇನೆ, ಇದು ಮಂತ್ರ. ಇದು ಈ ಮಂತ್ರನ ನೀವು ಯಾವಾಗ ಅರಿವಿಗೆ ತಂದುಕೋತೀರಿ, ಆವಾಗ ಭ್ರಾಂತಿ ನಾಶ ಆಗ್ತಿರ್ತದೆ. ಯಾವಾಗ ಈ ಮಂತ್ರ ಮರಿತಿರ್ತೀರಿ, ಆವಾಗ
ಭ್ರಾಂತಿ ಬಂದು ಆವರಿಸಿ ಭಯ ಚಿಂತೆ ದುಃಖ ಮಾಡ್ತಿರ್ತದೆ. ಅನುಭವಕ್ಕೆ ತಂದುಕೊಳ್ಳಾರ್ರೆ ಏನೂ ಆಗಂಗಿಲ್ಲ. ಸುಮ್ಮನೆ ನಿಶ್ಚಲ್ ದಾಸರ ಬುಕ್ ಬರ್ದಾರ, ನಾನು ಹೇಳ್ತೀನಿ, ನೀವು ಕೇಳ್ತೀರಿ, ನಿಮ್ಮನಿಗೆ ನೀವು ಓರಿ, ನಮ್ಮನಿಗೆ ನಾವು ಓದ್ತೀವಿ ಅಂದ್ರೆ ಆಗಂಗಿಲ್ಲ. ಭ್ರಾಂತಿ ನಾಶ ಆಗ್ಲೇಬೇಕು. ಆಗ್ಲೇಬೇಕಂದ್ರೆ ಇದು ನೆನಪಿರ್ಲೇಬೇಕು, ನೆನಪಿಟ್ಕೋಬೇಕು. ಭ್ರಾಂತಿ ನಾಶ ಮಾಡ್ಕೊಳ್ಳೋದು ನಿಮ್ ಕೈಯಾಗಿಲ್ಲ. ಆದ್ರೆ ಇದನ್ನ ನೆನಪಿಟ್ಕೊಂಡು ಅದನ್ನ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡೋದು ನಿಮ್ ಕೈಯಾಗದ. ಅಜನ್ಯ ಕೂಟಸ್ಥ ಮೈ ಅನ್ನೋದು ನಿಮ್ ಕೈಯಾಗದ. ಮತ್ ನಿಮ್ ಬದಲಿ ಯಾರ್ಯಾರು ಅನ್ಬೇಕ? ಮತ್ ಆ ಅರಿವಿನಾಗಿರೋದು ಯಾರ್ಯಾರು ಮಾಡ್ಲಕ್ಕ ಆಗ್ತದ? ನಿಮ್ಮನ್ನ ನೀವೇ ಮಾಡ್ಬೇಕಲ್ಲ. ಪಾಪ ಪುಣ್ಯಗೂ ಸಂಬಂಧ ಇಲ್ಲ, ಹುಟ್ಟು ಸಾವಿಗೆ ಸಂಬಂಧ ಇಲ್ಲ, ಜನ್ಮ ಪುನರ್ಜನ್ಮಕ್ಕೆ ಸಂಬಂಧ ಇಲ್ಲ, ಗಮನಕ್ಕೆ ಸಂಬಂಧ ಇಲ್ಲ, ಸುಖ ದುಃಖಕ್ಕೆ ಸಂಬಂಧ ಇಲ್ಲ. ನಾನು ಅಜನ್ಯ ಕೂಟಸ್ಥ ಅದೀನಿ ಅನ್ನೋದು ಈ ಅರಿವಿನಾಗ ಯಾರಿರ್ಬೇಕು? ಶೋಕ ನಾಶ ಆಗ್ಬೇಕಾದ್ರೆ ಈ ಅರಿವಿನಾಗ ಇರ್ಬೇಕು. ಅದಕ್ಕೆ ಅಜನ್ಯ ಕೂಟಸ್ಥ ಮೈ ನಾನು ಇದ್ದೇನೆ. ಜನ್ಮ ಮರಣ ಮೋಮೆ ನೈ, ಸುಖ ದುಃಖಕ್ಕೆ ಲೇಸ ನೈ. ಭ್ರಾಂತಿ ನಾಶ ಯಹ ಬೇಸ. ಭ್ರಾಂತಿ ನಾಶ ಅಂದ್ರೆ ಬೇಸ ಅಂದ್ರೆ ಇದರ ಅರ್ಥ, ಈ ಶಬ್ದದ ಅರ್ಥ ಹಿಂಗದ ನೋಡಪ್ಪ ಅಂತ. ಭ್ರಾಂತಿ ನಾಶ ಮಾಡ್ಕೊಳ್ಳೋದೇ ಅತ್ಯಂತ ಶ್ರೇಷ್ಠವಾದ ಸಾಧನೆ. ಭೇಷ್. ಅದರ ದುಃಖ ಇಲ್ಲ ಬಿಡ್ರಿ ನಮಗ. ದುಃಖ ಇಲ್ಲ, ದುಃಖನೇ ಇಲ್ಲ, ಯಾವ ಕಾರಣಕ್ಕೂ ದುಃಖ ಇಲ್ಲ. ಒಂದು ಈ ಬೈಲೊಂಗಲ್ ಕಾರ್ಯಕ್ರಮಕ್ಕ ಸಂಬಂಧಪಟ್ಟಂತೆ ಮೊದಲ ಒಂದು 3 ದಿವಸ ನಮ್ಮ ಸತ್ಸಂಗ ಕ್ಯಾನ್ಸಲ್ ಮಾಡಿದ್ದೆವು. ಮುಂಜಾನೆದು ಸಂಜೆದು ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವ ಇಲ್ರಿ? ನೆನಪದ ಇಲ್ಲ? ಎಲ್ಲ ಪೂರ್ವ ಸಿದ್ಧತೆಗಾಗಿ ನಾವು ಕ್ಯಾನ್ಸಲ್ ಮಾಡಿದ್ದೆವು. ಕ್ಯಾನ್ಸಲ್ ಮಾಡಿದ ಹೊತ್ತಿನಾಗ ಮತ್ ಸುಮ್ ಕುಂದಿರ್ಲಾರ್ದು ಯಾರ್ಯಾರಿಗೋ ಫೋನ್ ಮಾಡ್ತಿದ್ದೆ ನಾನು. ಹಂಗೆ ಟೈಮ್ ಸಿಕ್ಕ ಬಂದು ಫೋನ್ ಮಾಡೋದು. ಹಂಗೆ ಮಾಡಿದ್ರಿ ಅವರು, ಅಪ್ಪಾಜಿ ಇವತ್ತ ಏನೋ ಕಳ್ಕೊಂಡಂಗ ಆಗ್ಲಕತ್ತದ, ಏನೋ ಒಂದು ತಪ್ಪಿ ಬಿಟ್ಟದ, ನಮ್ ಜೀವನದ ಕ್ರಮನೇ ಸರಿಗಿಲ್ಲ, ಬಹಳ ತ್ರಾಸ ಆಗ್ಬಿಟ್ಟದ ಇವತ್ತ. ಯಾಕ? ಬೆಳಿಗ್ಗೆ ಸತ್ಸಂಗ ಮಾಡಿಲ್ಲ. ಎಂತ ಫೀಲಿಂಗ್ ಅದು ಗೊತ್ತಾ? ಸತ್ಸಂಗ ಮಾಡ್ಲಾರ್ದಕ್ಕ ನಾವು ಬಹಳ ಕಷ್ಟದಾಗದೀವಿ ಇವತ್ತ. ಏನೋ ಒಂದು ಕಳ್ಕೊಂಡಂಗಾಗ್ಯದ, ಮನಸ್ಸು ಸಮಾಧಾನ ಇಲ್ಲ. ಇದು ಯಾವ ಲಕ್ಷಣ? ಇದು ನಂದಿದ ಇದು ನಂದಿ ಲಕ್ಷಣ. ಸತ್ಸಂಗ ಬಿಟ್ರು ಆರಾಮ್ ನಮ್ಮನೆಗೆ ನಮಗೆ ನಿದ್ದೆ ಬರ್ಲಕತ್ತಿತ್ತಂತಂದ್ರ ಹಂದೆ ಲಕ್ಷಣ ಅಷ್ಟೇ. ಇರೋದೇ ಇಟ್ಟೆ, ನಾ ಹಂದಿನೋ ನಾ ನಂದಿನೋ ಇಟ್ಟು ತಿಳ್ಕೋಬೇಕಟ್ಟೆ. ಸತ್ಸಂಗ ಬಿಟ್ರು ನನ್ಗೇನು ಪರಕ್ಕಿಲ್ಲ, ಆರಾಮ್ ಮಕ್ಕೊಂಡು ನಿದ್ದೆ ಮಾಡ್ಲಕತ್ತೀನಿ. ಇದ್ರ ಬಗ್ಗೆ ನನಗ ಯಾನು ಕೇಳಿದ್ರು ಅಷ್ಟೇ, ಕೇಳದಿದ್ರು ಅಷ್ಟೇ. ನಾಟಕ ಮಾಡಿದ್ರೆ ಆಗಂಗಿಲ್ರಿ. ಇದೆಲ್ಲ ನಾಟಕ ಮಾಡಿದ್ರೆ ಆಗಂಗಿಲ್ಲ. ನಿಜವಾಗಿ ಪರಿಣಾಮ ಆಗಬೇಕು.
ಪರಿಣಾಮ ಆಗಬೇಕು. ಆತ್ಮೋದ್ಧಾರದ ದಾರಿಯಲ್ಲಿ ಅಭಿಪ್ಸೆಯಲ್ಲಿ ಇರುವ ಜೀವಿಗಳು ಏನ್ ಮಾಡ್ತವ? ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತವ. ಈ ಪುಣ್ಯ ಕಾರ್ಯ ಯಾವ ಕ್ಷಣ ಯಾವುದೋ ಕಾರಣಕ್ಕೆ ನಿಂತರೂ ಸಹಿತ ಪ್ರಾಣಲಿಂಗಿಗಳು ಪ್ರಾಣ ಕಳ್ಕೊಂಡಂಗೆ ಆಗ್ತಿರ್ತದ, ಅವ್ರಿಗೆ ಜೀವ ಹೋದಂಗೆ ಆಗ್ತಿರ್ತದ. ಅಂತ ಒಂದು ದಿವ್ಯ ಜೀವನ, ಅದಕ್ಕೆ ಅಂತಾರ ಡಿವೈನ್ ಲೈಫ್ ಅಂತ. ದಿವ್ಯ ಜೀವನ, ಭವ್ಯ ಜೀವನ ಅಂದ್ರೆ ಇದಕ್ಕೆ ಅಂತಾರ ದಿವ್ಯ ಜೀವನ. ಇಂಥ ದಿವ್ಯ ಜೀವನದ ಜೀವಿಗಳು ಶ್ರೇಷ್ಠನೋ ಏನು? ಸತ್ಸಂಗ ಇಲ್ಲಂದ್ರೆ ಏನ್ ಸಾಯ್ತೀವೇನು? ಅದೇನು ಅನ್ನನ ಬ್ಯಾಳಿನ ನೀರ ಕುಡಿಲಿಲ್ಲ ಉಳ್ಳಿಲ್ಲ ಅಂದ್ರೆ ಏನ್ ಸಾಯ್ತೀವೇನು? ಏನೇಕಾಗಲ್ಲ ಹೋಗ ಕಡೆ ಅಂತ ಹೇಳಿ ಬಿಟ್ಟು ನಿಚಿಂತಿ ಮನೆಗೆ ಮಕ್ಕೋತಾರವ. ಅದು ಎಂತ ಜೀವನ ಅದು? ಒಳಗ ಅಸುರರು, ಒಳಗ ರಾಕ್ಷಸರು, ನಾನು ನನ್ನದು ಅನ್ನಂತ ರಾಜಸ ಬುದ್ಧಿ ಏನಿರ್ತದ, ನಾನು ನನ್ನದು ಅನ್ನೋ ರಾಜಸ ಬುದ್ಧಿ ಏನಿರ್ತದಲ್ಲ, ಆ ಬುದ್ಧಿ ಹಿಂಗೆಲ್ಲ ಮಾಡ್ತದೆ ನೋಡ್ರಿ ಹೆಂಗದ. ದೇವಾಸುರ ಸಂಗ್ರಾಮದಾಗ ಯಾರು ಗೆದ್ರು? ದೇವಾಸುರ ಸಂಗ್ರಾಮದಾಗ ಯಾರು ಗೆದ್ರು? ದೇವತೆಗಳ ಗೆದ್ರು. ದೇವತೆಗಳು ರಾಕ್ಷಸರನ್ನ ಹೊರಗಿನಿಂದ ಗೆದ್ರು. ಇದು ಭಾರಿ ಮಜಾ ಅದ. ಇದು ಪೂರ್ತಿ ವಿಶ್ಲೇಷಣೆ ಕೇಳಿಲ್ಲ ನೀವು. ದೇವತೆಗಳು ರಾಕ್ಷಸರನ್ನ ಹೊರಗಿನಿಂದ ಗೆದ್ರು. ರಾಕ್ಷಸರು ದೇವತೆಗಳನ್ನ ಒಳಗಿನಿಂದ ಗೆದ್ರಂತ. ಇದು ಹೆಂಗ ನೋಡ್ರಿ, ಈ ಶಬ್ದ ಬರ್ಕೋಬೇಕು ನೀವು ಒಂದ್ ಕಡೆ. ದೇವತೆಗಳು ರಾಕ್ಷಸರನ್ನ ಹೊರಗಿನಿಂದ ಗೆದ್ದರು, ರಾಕ್ಷಸರು ದೇವತೆಗಳನ್ನ ಒಳಗಿನಿಂದ ಗೆದ್ದರಂತ. ಇಬ್ರು ಸೋತಿಲ್ಲ. ಅಲ್ಲಿ ಏನಾಗಿತ್ತು? ದೇವತೆಗಳಿಗೆ ಯುದ್ಧದಲ್ಲಿ ಗೆಲ್ಲುವುದಕ್ಕ ಶ್ರೀಮನ್ ನಾರಾಯಣ ತಾನೇ ಸ್ವತಃ ನಿಂತು ಆಶೀರ್ವಾದ ಮಾಡ್ತಾ ಇದ್ದ ಅಂತ ಪುರಾಣಗಳು ಹೇಳ್ತವ. ಆದರೆ ಏನಾಯ್ತು? ಆ ಯುದ್ಧ ಗೆದ್ದ ಮೇಲೆ ಆ ನಾರಾಯಣಗ ಹೋಗಿ ಮೊದಲ ಯುದ್ಧ ಆಡೋದಕ್ಕಿಂತ ಮೊದಲ ಅವನ ಬಲ್ಲಿ ಹೋಗಿ ಆಶೀರ್ವಾದ ತಗೊಂಡಿರ್ತಾರೆ ಈ ಮಕ್ಕಳು ಎಲ್ಲರೂ ಕೂಡಿ. ದೇವತೆಗಳು ಆಶೀರ್ವಾದ ತಗೊಂಡು ಯುದ್ಧ ಮಾಡ್ತಾರ. ಯುದ್ಧ ಮಾಡಿ ಗೆದ್ದ ಮೇಲೆ ಆ ನಾರಾಯಣನ ಬಿಸಾಕಿ ಬಿಡ್ತಾರ, ಪರಮಾತ್ಮನನ್ನ ಬಿಸಾಕಿ ಬಿಡ್ತಾರ. ಬಿಸಾಕಿ ಈ ಯುದ್ಧ ನಾನೇ ಗೆದ್ದೀನಿ, ನಮ್ಲಿಂತೆ ಈ ರಾಕ್ಷಸರು ಸೋತರು ಅಂತೇಳಿ ಭಾವನೆ ತಾಳ್ತಾರ. ಈ ನಾನು ನನ್ನದು ಎನ್ನುವ ಇಬ್ಬರು ಅಸುರರು ಯಾರೊಳಗೆ ಹೊಕ್ಕೊಂಡ್ರು? ದೇವತೆಗಳ ಒಳಗೆ ಹೊಕ್ಕೊಂಡ್ರು. ರಾಕ್ಷಸರು ಒಳಗಲಿಂತ ಗೆದ್ದರು ಅಂತಂದ್ರೆ ನಾನು ನನ್ನದು ಎನ್ನುವ ಎರಡು ಅಸುರರು. ಅವು ಶುಂಭ ನಿಶುಂಭ ಅವು ಏನೇನು ಎರಡೆರಡು ಬರ್ತಾವಲ್ಲ ರಾಕ್ಷಸರು, ಅವೇ ಎರಡು ನಾನು ನನ್ನದು. ರಾಕ್ಷಸರು ದೇವತೆಗಳನ್ನ ಒಳಗಿನಿಂದ ಗೆದ್ದರು ಅಂತಂದ್ರೆ ಅವರು ಒಳಗೆ ಹೊಕ್ಕೊಂಡ್ರಿ. ಇವರು ಯಾರು? ನಾನು ನನ್ನದು ಎನ್ನುವ ಇಬ್ಬರು ಅಸುರರು ದೇವತೆಗಳು ಒಳಗೊಕ್ಕೊಂಡು ನಮ್ಲಿಂತೆ ಈ ರಾಕ್ಷಸರು ಸೋತರು, ನಾವೇ ಇವರಿಗೆ ಸೋಲ್ಸಿವಿ ಅಂತೇಳಿ ಇಬ್ಬರು ಅಸುರರು ಒಳಗೆ ಹೊಕ್ಕೊಂಡ್ರಲ್ಲ. ನಾರಾಯಣ ಪರಮಾತ್ಮನನ್ನ ಮರ್ತಾರಲ್ಲ. ದೇವತೆಗಳು ಒಳಗಲಿಂತ ಸೋತ್ರ ಹೌದಾ ಇಲ್ಲ? ನಾನು ನನ್ನದು ಅಂದ್ಮೇಲೆ ಸೋಲ್ ಹೌದಾ ಇಲ್ಲ ಅವ್ರದ್ದು? ಮತ್ತೆ ನಾನು ನನ್ನದು ಅಂತ ಎಲ್ಲೆಲ್ಲಿ ಬರ್ತದ ಅಲ್ಲೆಲ್ಲಿ ಅವರು ಸೋತಂಗ, ಅಲ್ಲೆಲ್ಲಿ ಆ ನಾನು ನನ್ನದು ಎನ್ನುವ ಅಸುರರು ಗೆದ್ದಂಗ. ಇದು ತಿಳ್ಕೋರಿ.
ರಾಕ್ಷಸರನ್ನ ಹೊರಗಿನಿಂದ ಅವರು ಸದೆ ಹೊಡೆದು ಗೆದ್ದಿರಬಹುದು, ಆದರೆ ಆ ರಾಕ್ಷಸರು ದೇವತೆಗಳನ್ನ ಒಳಗ್ಲಿಂತ ಗೆದ್ದರಂತ. ದೇವತೆಗಳು ಒಳಗ್ಲಿಂತ ಸೋತರು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಯಕ್ಷ ಅಂತೇಳಿ ಒಂದು ದೊಡ್ಡ ಪ್ರಮಾಣದ ಒಂದು ವಸ್ತು ಆಗಿ ನಿಂದಿರ್ತಾನ. ಅದು ಏನತ್ತು ಗೊತ್ತಾಗಲ್ದು, ಯಾರತ್ತು ಗೊತ್ತಾಗಲ್ದು, ಅದು ನಾಶ ಮಾಡ್ಲಕ್ ಬಂದದ ಗೊತ್ತಿಲ್ಲ, ಉದ್ಧಾರ ಮಾಡ್ಲಕ್ ಬಂದದ ಗೊತ್ತಿಲ್ಲ. ಅದಕ್ಕೆ ಅಗ್ನಿ ಅವೆಲ್ಲ ಒಂದೊಂದಕ್ಕೆ ಕಳಿಸ್ತಾನ. ಅವ ಏನಂತಾನ, ಈ ಹುಲ್ಲು ಕಡ್ಡಿ ಸುಡಾಪ ಅಗ್ನಿದೇವ, ನಿನ್ನ ಬಳಿ ಶಕ್ತಿ ಇತ್ತಂದ್ರ ಒಂದು ಹುಲ್ಲು ಕಡ್ಡಿ ಸುಡ್ಲಕ್ಕಾಗಲ್ಲ, ವರುಣ ದೇವನಿಗೆ ಹುಲ್ಲು ಕಡ್ಡಿ ತೋಯಿಸ್ಲಕ್ಕಾಗಲ್ಲ. ಕತಿ ಗೊತ್ತದಲ್ಲ ನಿಮಗ. ಏನೇನು ಮಾಡ್ಲಾರ ದೇವತೆಗಳ ಎಲ್ಲಾ ಶಕ್ತಿಗಳು ಏನಾಗ್ತಾವ, ಆ ಯಕ್ಷನ ಮುಂದೆ ಇಲ್ಲದಂಗ ಆಗ್ತಾವ. ಹೀಗಾಗಿ ಆ ದೇವತೆಗಳಿಗೆ ಬುದ್ಧಿ ಕಲಿಸ್ತಾನವ. ನಾನು ನನ್ನದು ಎನ್ನುವ ಅಸುರರು ಒಳಗೆ ಇದ್ದಾಗ ಈ ಯಾವ ನಮ್ಮ ದೈವಿ ಶಕ್ತಿಗಳಲ್ಲಿ ಕೆಲಸ ಮಾಡಂಗಿಲ್ಲ. ಮತ್ತೆ ಅಸುರರು ಸೋತರು ಅಂತ ತಿಳ್ಕೊಂಡಾರ. ಅಸುರರು ಸೋತಿಲ್ಲ. ಅಸುರರು ದೇವಾಸುರ ಸಂಗ್ರಾಮದಿಂದ ದೇವತೆಗಳನ್ನು ಗೆದ್ದರು. ಎಲ್ಲಿ ಗೆದ್ದರು? ಅವರ ಅಂತಃಕರಣದಾಗ ಹೊಕ್ಕೊಂಡ್ಬಿಟ್ರು. ಆ ಅಂತಃಕರಣದಾಗ ಹೊಕ್ಕಿದ್ದಕ್ಕ ಏನಾಯ್ತು, ಆ ಪರಮಾತ್ಮನನ್ನ ಮರೆಸಿಬಿಟ್ರು. ನಾವೇ ಯುದ್ಧ ಗೆದ್ದೀವಿ ಅನ್ಕೊಂಡ್ರು. ಅರ್ಜುನ ಸಹಿತ ಬಬ್ಬುರುವಾಹನ ಎನ್ನುವ ಒಬ್ಬ ಹುಡುಗನಿಗೆ ಹೊಡಿಲಕ್ಕ ಕೃಷ್ಣ ಅದಕ್ಕೆ ಬೇಕು, ನಾವೊಬ್ಬನೇ ಸಾಕು ಅಂತ ಹೋದ. ನಾನು ಅಂತ ಬಂದಿದ್ದಕ್ಕೆ ಅಸುರ ಒಳಗೆ ಹೊಕ್ಕೊಂಡ್ಬಿಟ್ಟಿದ್ದ. ಮಗನ ಕೈಲೇ ಒದೆ ತಿಂದ. ಒದೆ ತಿಂದ. ಬಬ್ಬುರುವಾಹನ ಕಡೆಯಿಂದ ರುಂಡ ಕಟ್ ಮಾಡಿ ಹೋದ್ರ. ನೀನು 3 ಲೋಕದ ಗಂಡಿದ್ರೆ ನಾನು ನಿನ್ನ ಮಿಂಡಂತ ನಾವು ದೇವತೆ ಪರಮಾತ್ಮನನ್ನ ಮರೆತವನಿಗೆ ಮೃತ್ಯುವೇ ಸಾರಥಿ ಅಂತ. ಕೃಷ್ಣನ ಬಿಟ್ಟು ಬಂದಿದೆಯಲ್ಲ ಹುಚ್ಚು ನನ್ನ ಮಗನೇ, ಕೃಷ್ಣನ ಕರ್ಕೊಂಡ್ಬರ್ಬೇಕು. ಪರಮಾತ್ಮನನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ ಅಂತ ಬಬ್ಬುರುವಾಹನ ಅವನಿಗೆ ಅವ್ರ ಅಪ್ಪದ ಬುದ್ಧಿ ಹೇಳ್ತಾನ ನಾವು ಚಂದ. ಅದಕ್ಕ ಶೋಕನಾಶ. ಇವತ್ತಲಿಂತ ಶೋಕ ಪಡುವುದು ಅಜ್ಞಾನ, ಮೂರ್ಖತನ, ದಡ್ಡತನ. ಶೋಕ ಯಾರು ಉದ್ಧಾರ ಆದ್ರೆ ನಮ್ಗೇನಾಗದ, ಯಾರು ಹಾಳಾದ್ರೆ ನಮ್ಗೇನಾಗದ. ನಾವು ಆನಂದವಾಗಿರ್ಬೇಕು. ಅವ್ರವ್ರ ಕರ್ಮ ಫಲಭೋಗ ಅವ್ರು ಅನುಭವಿಸ್ತಿರ್ತಾರ. ನಾವೇನ್ ಮಾಡ್ಲಕ್ಕಾಗ್ತ? ಇವತ್ತಿನ ಪಾಠ ಏನು ಉಪಯೋಗ ಆಯ್ತಾ? ನಾಳೆಗೆ ನಿರಂಕುಶ ತೃಪ್ತಿ, ಪರಮಾನಂದ ಪ್ರಾಪ್ತಿ. ಈ ಶೋಕ ನಾಶ ಆದ್ಮೇಲೆ ಅಲ್ಲಿ ಆನಂದನೇ ಇರ್ತದೆ, ಮತ್ತೇನಿರ್ತದೆ. ಕಸ ಎಲ್ಲ ಬಳದ್ಮೇಲೆ ಸ್ವಚ್ಛನೇ ಇರ್ತದಲ್ರಿ ಮನೆ. ಕಸ ಬಳೆ ಕೆಲಸ ಮೊದಲು ಚಂದ ಮಾಡಿದ್ರೆ ಮುಗಿತವೆ. ಸ್ವಚ್ಛ ಮಾಡ್ತೀನಿ, ಸ್ವಚ್ಛ ಮಾಡೋದಿಲ್ಲ, ಅದು ಸ್ವಚ್ಛನೇ ಅದ. ಕಸ ಬಳಿಬೇಕಷ್ಟೇ. ಕಸ ಬಳದ್ರೆ ಸ್ವಚ್ಛನೇ ಆಗ್ತದೆ. ಆಯ್ತು, ಇವತ್ತ ಶೋಕನಾಶದ ಅವಸ್ಥೆಗೆ ಬಂದನ ಆವಾಸ. ಇಲ್ಲೇನಾಯ್ತು, ಅವನು ದುಃಖ ನಿವೃತ್ತಿ ಮಾಡಿಕೊಂಡು ಇನ್ ಮುಂದ ಜೀವನ್ಮುಕ್ತನಾಗಿ ಪರಮಾನಂದ ಸ್ವರೂಪನಾಗಿರ್ತಾನ. ನಾಳೆಗೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಹೇಳೋಣಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ.